ಓಂ ಶ್ರೀ ಗುರುಭ್ಯೋ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದ. ಸರ್ವಮಂಗಲಮಾಂಗಲ್ಯೇ ಶಿವ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಶರ್ವಾಯ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಪ್ರಥಮ ಪೂಜಿಪ ವಂದಿಪ ವಿಘ್ನ ವಿನಾಶಕ ಶ್ರೀ ಮಹಾಗಣಪತಿ, ಗ್ರಾಮದ ಮಾತೆಯಾಗಿರುವಂತಹ ಶ್ರೀ ದುರ್ಗಾದೇವಿಯನ್ನು ಮನಸಾರ ಸ್ಮರಿಸುತ್ತಾ, ಗ್ರಾಮದ ಒಡೆಯ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಶರಣು ಎನ್ನುತ್ತಾ, ಸಭಾಸದರಲ್ಲಿ ಹಿರಿಯರ ಆಶೀರ್ವಾದ, ಸರ್ವ ಸಜ್ಜನರ ಸಹಕಾರವನ್ನು ಕೋರುತ್ತಾ, ಅರ್ಥಪೂರ್ಣವಾದಂತಹ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ತಮಗೆಲ್ಲರಿಗೂ ಕೂಡ ಪ್ರಥಮವಾಗಿ ಸ್ವಾಗತಿಸುತ್ತಾ, ಆತ್ಮೀಯ ಬಂಧುಗಳೇ, ವೃತ್ತಿ, ಸೇವೆ ಮತ್ತು ಕರ್ತವ್ಯ ಅನ್ನುವ ಈ ಮೂರು ಪದಗಳಿಗೂ ಕೂಡ ವ್ಯತ್ಯಾಸ ಭೂಮಿ ಮತ್ತು ಆಕಾಶದಷ್ಟಿದ್ದರೂ ಕೂಡ ಅವಿನಾಭಾವ ಸಂಬಂಧ ಅಂತೂ ಅದರಲ್ಲಿ ಅಡಕವಾಗಿರುವುದು ಬಹುಶಃ ತಮಗೆಲ್ಲರಿಗೂ ತಿಳಿದಿರುವಂತಹ ವಿಷಯ. ಕಾರ್ಯಕ್ರಮ ಸಭಾಂಗಣ ಅಥವಾ ಸಭೆ ಅದರ ಸೀಮಿತಕ್ಕೆ ಮಾತ್ರ ಒಳಪಟ್ಟದ್ದಲ್ಲ. ಭ್ರಾತೃತ್ವದ ಭಾವನೆಯೊಂದಿಗೆ ಮನೆ ಮತ್ತು ಮನಗಳಲ್ಲಿ ಶಾಶ್ವತವಾಗಿ ನೆಲೆದಿಂತಹ ನಮ್ಮ ಹಿರೇಬಿಟ್ಟು ಕೊಂಚಿನ ಬೈಲಿನ ಶ್ರೀಯುತ ಶೇಖರ ಶೆಟ್ಟಿ ಅಂಚೆಯಣ್ಣ ಆದರೂ ಕೂಡ ನಮಗೆಲ್ಲರಿಗೂ ಕೂಡ ಎಲ್ಲರ ಮನದಲ್ಲಿ ಕೂಡ ಶೇಖರಣ್ಣ. ಅವರನ್ನು ಯಾವತ್ತೂ ಯಾರು ಅಂಚೆಯಣ್ಣ ಅಂತ ಹೇಳಿ ಆ ರೀತಿಯಲ್ಲಿ ಅವರನ್ನು ಗುರುತಿಸಲಿಲ್ಲ. ಸಹೋದರತ್ವದ ಭಾವದೊಂದಿಗೆ ಮನೆ ಮತ್ತು ಮನಗಳಲ್ಲಿ ಶೇಖರಣ್ಣ ಅನ್ನುವಂತಹ ಭಾವನಾತ್ಮಕ ಮತ್ತು ಭ್ರಾತೃತ್ವದ ಸಂಬಂಧದೊಂದಿಗೆ ಅವರನ್ನು ಗುರುತಿಸಿಕೊಂಡಿದ್ದಾರೆ ಅನ್ನೋದು ಕೂಡ ಬಹುಶಃ ಅತಿಶಯೋಕ್ತಿ ಅಂತೂ ಆಗಲಾರದು ಅಂತ ಹೇಳಿ ಭಾವಿಸ್ತೇನೆ. ಆಗಲಿ, ಹೊತ್ತು ಅನ್ನುವುದು ಸೊತ್ತು. ತಡಮಾರದೆ ಕಾರ್ಯಕ್ರಮವನ್ನು ಆರಂಭಿಸುವವರಿದ್ದೇಗೆ ಗ್ರಾಮಸ್ಥರು ಎಲ್ಲರೂ ಕೂಡ ಸೇರಿದ್ದೀರಿ. ಸಂಪ್ರದಾಯದಂತೆ ಸಭಾ ಕಾರ್ಯಕ್ರಮದಲ್ಲಿ ಸನ್ಮಾನ ಅಥವಾ ಅಭಿನಂದನೆ ಅನ್ನುವಂಥದ್ದು ಒಂದು ಅರ್ಥಪೂರ್ಣವಾಗಿರಬೇಕು ಅನ್ನುವಂತಹ ಉದ್ದೇಶದಿಂದ ಆಯೋಜಿಸಿದಂತಹ ಈ ಒಂದು ಕಾರ್ಯಕ್ರಮ ಗ್ರಾಮಸ್ಥರ ಪರವಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ, ಇಂದಿನ ಈ ಸಭಾ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ನಮ್ಮವರೇ ಆಗಿರುವಂತಹ ಹಿರೇಬಿಟ್ಟು ಶ್ರೀಯುತ ಶಿವಪ್ರಸಾದ್ ಹೆಗಡೆಯವರು. ಮುಖ್ಯ ಅತಿಥಿಗಳಾಗಿ ಶ್ರೀಯುತ CP ಹರೀಶ್, ಸಹಾಯಕ ಅಂಚೆ ಅಧೀಕ್ಷಕರು. ಹಾಗೆಯೇ ಗೌರವ ಉಪಸ್ಥಿತಿಯಲ್ಲಿ ಶ್ರೀನಿಧಿ ಹೆಗಡೆ, ನಾರಾಯಣ ಪೂಜಾರಿ, ಕೃಷ್ಣಪ್ರಸಾದ್ ಶೆಟ್ಟಿ, ಗುರುದಾಸ್ ಭಂಡಾರಿ, ಶ್ರೀ ಶೇಖರ ಶೆಟ್ಟಿ ಸನ್ಮಾನಿತರು, ಹಾಗೆಯೇ ಶ್ರೀಯುತ ರಮಾನಂದ ಹೆಗಡೆ. ಈ ಎಲ್ಲ ಅತಿಥಿ ವರೇಣ್ಯರು ಅನ್ನುವುದಕ್ಕಿಂತ ನಮ್ಮವರೇ ಆಗಿರುವಂತಹ ಗ್ರಾಮಸ್ಥರನ್ನು ಅರ್ಥಪೂರ್ಣವಾಗಿ ಈ ವೇದಿಕೆಗೆ ಬರಮಾಡಿಕೊಳ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀಯುತ ಸತೀಶ್ ಶೆಟ್ಟಿ ಹಾಗೂ ಗಿಲ್ಬರ್ಟ್ ಲೋವೋ ಇವರು ಗೌರವಪೂರ್ವಕವಾಗಿ ಈ ಎಲ್ಲ ಅತಿಥಿ ಅಭ್ಯಾಗತರನ್ನು ವೇದಿಕೆಗೆ ಬರಮಾಡಿಕೊಳ್ಳುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡುತ್ತಾ, ವೇದಿಕೆಯಲ್ಲಿ ಇರಿಸಿದ ಆಸನಗಳಲ್ಲಿ ಅವರಿಗೆ ಆಸನರಾಗಿರುವಂತೆ ತಾವು ಸಹಕರಿಸಬೇಕು ಮತ್ತು ಸಹಭಾಗಿಗಳಾಗಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡುತ್ತಾ, ಗಜಾನನಂ ಭೂತಗಣಾದಿ ಸೇವಿತಂ ಕಪಿಸ್ತ ಜಂಬೋಫಲಸಾರ ಭಕ್ಷಿತಂ ಕಪಿಸ್ತ ಜಂಬೋಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ
ನಮಾಮಿ ವಿಘ್ನೇಶ್ವರ ಪಾದಪಂಕಜಂ ಆ ಆ ಆ ಆರು ತಿಂಗಳು 21 ದಿನ ಭಾರತೀಯ ಅಂಚೆ ಇಲಾಖೆಯಲ್ಲಿ ನಮ್ಮ ಊರಿನಲ್ಲಿ ಅಂಚೆ ವಿತರಕರಾಗಿ ಸೇವೆ ಸಲ್ಲಿಸಿ ಇವತ್ತು ನಿವೃತ್ತಿಗೊಂಡಿರುವಂತಹ ನಮ್ಮ ಶೇಖರಣ್ಣನವರಿಗೆ ನಮ್ಮ ಊರಿನ ಪರವಾಗಿ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಈಗ ಆರಂಭ ಮಾಡಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಊರಿನವರು, ನಮ್ಮ ಮಾರ್ಗದರ್ಶಕರು ಆಗಿರುವಂತಹ ಶ್ರೀ ಶಿವಪ್ರಸಾದ್ ಹೆಗ್ಡೆ ಇವರು ವಹಿಸಿಕೊಂಡಿದ್ದಾರೆ. ಇವರಿಗೆ ನಮ್ಮ ಊರಿನ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ನಮ್ಮ ಅಂಚೆ ಇಲಾಖೆ ವತಿಯಿಂದ ನಮ್ಮ ಉಡುಪಿ ಅಂಚೆ ವಿಭಾಗದ ಸಹಾಯಕ ಅಂಚೆ ಅಧೀಕ್ಷಕರು ಆಗಿರುವಂಥ ಶ್ರೀ CP ಹರೀಶ್ ಇವರು ಆಗಮಿಸಿದ್ದಾರೆ. ಅವರಿಗೂ ನಮ್ಮ ಊರಿನವರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ನಮ್ಮ ಚಿಕ್ಕಿ ಕಾಂಪ್ಲೆಕ್ಸ್ನ ಮಾಲೀಕರಾಗಿರುವಂಥ ಶ್ರೀ ನಾರಾಯಣ್ ಪೂಜಾರಿ ಇವರನ್ನು ನಾನು ನಮ್ಮ ಊರಿನವರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆಯೇ ನಮ್ಮ ಶ್ರೀ ಶ್ರೀಧರ್ ಭಟ್ ಪುರೋಹಿತರು ಇವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ನಾನು ನಮ್ಮ ಗ್ರಾಮಸ್ಥರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆಯೇ ಶ್ರೀ ಕೃಷ್ಣ ಪ್ರಸಾದ್ ಶೆಟ್ಟಿ ಇವರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರಿಗೂ ನಾನು ನಮ್ಮ ಊರಿನವರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆಯೇ ಇನ್ನೋರ್ವರು ಶ್ರೀ ರಮಾನಂದ ಹೆಗಡೆ ಇವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ನಾನು ಸಮಸ್ತ ಊರಿನ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆಯೇ ಶ್ರೀ ಗುರುದಾಸ್ ಭಂಡಾರಿ ಇವರು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಇವತ್ತು ಅಂಚೆ ಇಲಾಖೆಯಿಂದ ನಿವೃತ್ತಿ ಹೊಂದುತ್ತಿರುವ ಶ್ರೀ ಶೇಖರ್ ಶೆಟ್ಟಿಯವರು ನಮ್ಮಿಂದ ಸನ್ಮಾನಿತಗೊಳ್ಳಲಿದ್ದಾರೆ. ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಅವರ ಕುಟುಂಬದವರು ಆಗಮಿಸಿದ್ದಾರೆ. ಅವರನ್ನು ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ನಮ್ಮ ಅಂಚೆ ಇಲಾಖೆ ವತಿಯಿಂದ ನಮ್ಮ ಸಹೋದ್ಯೋಗಿ ಮಿತ್ರರೆಲ್ಲ ಆಗಮಿಸಿದ್ದೀರಿ. ಅವರನ್ನೆಲ್ಲರನ್ನು ಹಾಗೆ ನಿವೃತ್ತಿಗೊಂಡಿರುವಂತಹ ಶ್ರೀ ಸುರೇಶ್ ಸರ್ ಅವರು ಆಗಮಿಸಿದ್ದಾರೆ. ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ನಮ್ಮ ಮಿತ್ರರನ್ನು ಸ್ವಾಗತ ಮಾಡುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ದೃಶ್ಯ ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರು, ಗುರು ಹಿರಿಯರು ಎಲ್ಲರೂ ಕೂಡ ಆತ್ಮೀಯ ಮತ್ತು ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ, ಸರ್ವರನ್ನು ಸ್ವಾಗತಿಸುವಂತಹ ಶ್ರೀಯುತ ಗಿಲ್ಬರ್ಟ್ ಪೊ ಇವರಿಗೂ ಕೂಡ ಆತ್ಮೀಯ ಸ್ವಾಗತ ಇರುವಾಗ ಪ್ರೀತಿ ಮತ್ತು ಸ್ನೇಹದ ಸಂಕೇತವಾಗಿರುವಂತಹ ಗುಲಾಬಿ ಹೂವನ್ನು ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಗಣ್ಯರಿಗೆ ನಮ್ಮ ಯತೀಶ್ ಶೆಟ್ಟಿಯವರು ನೀಡಬೇಕಾಗಿ ನಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀಯುತ ಯತೀಶ್ ಶೆಟ್ಟಿಯವರನ್ನು ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ.
ಶ್ರೀಯುತ ಯತಿ ಶೆಟ್ಟಿಯವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಕಾರ್ಯಕ್ರಮದ ಮುಂದಿನ ಹಂತ ಗಿಲ್ಬರ್ಟ್ ಲೋಬೋ ಅವರು ಈಗಾಗಲೇ ಪ್ರಸ್ತುತಪಡಿಸಿದ್ದಾರೆ. ಶೇಖರಣ್ಣನವರ ವಿಚಾರ, ಹೆಚ್ಚಿನ ವಿಚಾರಗಳನ್ನು ತಾವೆಲ್ಲರೂ ಕೂಡ ತಿಳಿದುಕೊಂಡಿದ್ದೀರಿ. ಸಮರ್ಪಕ ರೀತಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದಂತಹ ಸಾಕಾರ ಮೂರ್ತಿಯಾಗಿರುವಂತಹ ಶ್ರೀಯುತ ಶೇಖರಣ್ಣವರಿಗೆ ಅಭಿನಂದನಾ ಕಾರ್ಯಕ್ರಮ. ಶೇಖರ ಅಭಿನಂದನ ಅಂತ ಹೇಳಿದರೂ ಕೂಡ ಬಹುಶಃ ಅತಿಶಯೋಕ್ತಿ ಅಂತೂ ಖಂಡಿತ ಅಲ್ಲ. ಇದು ನಮ್ಮೆಲ್ಲರ ಯೋಗ ಮತ್ತು ಭಾಗ್ಯ ಅಂತ ಹೇಳಿ ಭಾವಿಸ್ತಾ ಅವರನ್ನು ಇದೀಗ ಸನ್ಮಾನಿಸುವವರಿದ್ದೇವೆ. ನಮ್ಮೆಲ್ಲರ ಪ್ರೀತಿಯ ಶೇಖರಣ್ಣ ವರುಷ, ತಿಂಗಳು, ಎಷ್ಟು ದಿನಗಳು ಅನ್ನುವಂತಹ ವಿಚಾರವನ್ನು ಈಗಾಗಲೇ ಪ್ರಸ್ತುತಪಡಿಸಿದ್ದಾರೆ. ಆದರೆ ಆ ದಿನಗಳಲ್ಲಿ ಅವರು ಸ್ವಲ್ಪ ದಿವಸಗಳು ನಾವು ಹಿಂದೆ ಹೋದರೆ ಬಹುಶಃ ಆ ಕೆಲಸ ಎಷ್ಟು ಕಷ್ಟ ಇತ್ತು ಅನ್ನುವಂಥದ್ದು ವಿಚಾರ ತಮಗೆಲ್ಲರಿಗೂ ಕೂಡ ತಿಳಿದಿರಬಹುದು. ಯಾಕೆಂತ ಹೇಳಿದರೆ ವಾಹನದ ವ್ಯವಸ್ಥೆ ಇಲ್ಲ, ಇದ್ದರೂ ಕೂಡ ಸರಿಯಾದ ರಸ್ತೆ ಇಲ್ಲ. ಆದರೂ ಕೂಡ ಈ ಸರಕಾರದ ಸವಲತ್ತು ಅನ್ನುವಂತಹ ವೇತನದ ಉಪಾಧಿಯಲ್ಲಿ ಬರುವಂತಹ ಸವಲತ್ತುಗಳನ್ನು, ಸ್ಪೀಡ್ ಪೋಸ್ಟ್ ಅನ್ನುವುದನ್ನು, ಹಾಗೆಯೇ ದೂರದ ಊರುಗಳಿಂದ ಬಂದಂತಹ ಕಾಗದಗಳನ್ನು ಸಮರ್ಪಕವಾಗಿ ಪ್ರತಿ ಮನೆ ಮತ್ತು ಮನೆಗಳಲ್ಲಿ ತಲುಪಿಸುವಂತಹ ರೀತಿ, ಆ ವೇತನಗಳನ್ನು ಸಮರ್ಪಿಸುವಾಗ ಮನೆಯಲ್ಲಿ ಇಲ್ಲದಿದ್ದರೂ ಕೂಡ ಅದು 1 ವಾರ ಆಗುವಾಗ ಪುನಃ ಹಿಂದಿರುಗಿಸಲಾಗ್ತದೆ. ಅದಕ್ಕೋಸ್ಕರ ಮರುದಿವಸ ಅಥವಾ 2-3 ದಿವಸ ಕೂಡ ಕಾಲ್ನಡಿಗೆಯಲ್ಲಿ ಅಂಥವರ ಮನೆಗೆ ಹೋಗಿ ಸಮರ್ಪಿಸಿದಂತಹ ಪುಣ್ಯಾತ್ಮ ಅಂತ ಹೇಳಿದರೆ ಬಹುಶಃ ನಮ್ಮ ಶೇಖರಣ್ಣ ಇವರನ್ನು ತಮ್ಮೆಲ್ಲರ ಸಾಕ್ಷಿ ಅನ್ನುವ ಹಾಗೆ ವೇದಿಕೆಯಲ್ಲಿರಿಸಿದಂತಹ ಸನ್ಮಾನ ಕುರ್ಚಿಯಲ್ಲಿ ಅವರನ್ನು ಆಸೀನರಾಗುವಂತೆ ತಮ್ಮೆಲ್ಲರ ಪರವಾಗಿ ನಿವೇದನೆಯನ್ನು ಮಾಡಿಕೊಳ್ತಾ ಇದ್ದೇವೆ, ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಸನ್ಮಾನ ಪತ್ರ ಶ್ರೀ ಶೇಖರ ಶೆಟ್ಟಿ ಶೇಖರಣ್ಣ ಹಿರೇಬೆಟ್ಟು. ಕರ್ತವ್ಯವೇ ದೇವರು, ಸೇವೆಯೇ ಧರ್ಮ ಎಂಬ ಜೀವನ ಮೌಲ್ಯವನ್ನು ಅಕ್ಷರಶಃ ಪಾಲಿಸಿಕೊಂಡು ತಮ್ಮ ಇಡೀ ಬದುಕನ್ನು ನಿಸ್ವಾರ್ಥ ಜನಸೇವೆಗೆ ಸಮರ್ಪಿಸಿದ ಗೌರವಾನ್ವಿತ ಶ್ರೀ ಶೇಖರ ಶೆಟ್ಟಿ ಅವರಿಗೆ ನಮ್ಮ ಹೃದಯಪೂರ್ವಕ ಗೌರವ ನಮನಗಳು. 1961 ಜುಲೈ 22ರಂದು ಶ್ರೀ ನಾರಾಯಣ ಶೆಟ್ಟಿ ಹಾಗೂ ಶ್ರೀಮತಿ ಜಲಜಾ ನಾರಾಯಣ ಶೆಟ್ಟಿ ದಂಪತಿಗಳ 5ನೇ ಮಗುವಾಗಿ ಜನಿಸಿದ ತಾವು ಹಿರೇಬೆಟ್ಟಿನ ಸಾಂಸ್ಕೃತಿಕ ನೆಲದಲ್ಲಿ ಬೆಳೆದು ಜೀವನದ ಮೌಲ್ಯಗಳನ್ನು ಅಳವಡಿಸಿಕೊಂಡಿದ್ದೀರಿ. ಬಾಲ್ಯದಿಂದಲೇ ಸರಳತೆ, ಶಿಸ್ತು, ಪರಿಶ್ರಮ ಮತ್ತು ಪ್ರಾಮಾಣಿಕತೆಯನ್ನು ಜೀವನದ ಆಧಾರ ಸ್ತಂಭಗಳನ್ನಾಗಿ ಮಾಡಿಕೊಂಡ ತಮ್ಮ ಬದುಕು ಇಂದು ಅನೇಕರಿಗೆ ಆದರ್ಶವಾಗಿದೆ. 1990ರಲ್ಲಿ ಅಂಚೆ ಇಲಾಖೆಗೆ ಸೇರ್ಪಡೆಯಾಗಿ ಸುಮಾರು 36 ವರ್ಷಗಳ ಸುದೀರ್ಘ ಸೇವೆಯಲ್ಲಿ ಲಕ್ಷಾಂತರ ಜನರ ವಿಶ್ವಾಸವನ್ನು ಗಳಿಸಿ ಕರ್ತವ್ಯ ನಿಷ್ಠೆ, ಅಂಚೆ ವಿತರಕರಾಗಿ, ಆತ್ಮೀಯ ಸಹೋದ್ಯೋಗಿಯಾಗಿ ಹಾಗೂ ಜನಸ್ನೇಹಿಯಾಗಿ ಗುರುತಿಸಿಕೊಂಡಿದ್ದೀರಿ. ತಮ್ಮ ನಗುಮೊಗದ ಸೇವೆ, ಸಮಯ ಪ್ರಜ್ಞೆ ಮತ್ತು ನಿಷ್ಕಳಂಕ ವ್ಯಕ್ತಿತ್ವವು ತಮ್ಮ ಸೇವೆಗೆ ವಿಶೇಷ ಮೆರುಗು ನೀಡಿದೆ. 1995 ಮೇ 15ರಂದು ಶ್ರೀಮತಿ ನಳಿನಿ ಶೇಖರ್ ಶೆಟ್ಟಿ ಅವರೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಪುತ್ರಿಯರಾದ ಮನೀಷಾ ಹಾಗೂ ಮಹಾಲಕ್ಷ್ಮಿ ಅವರನ್ನು ಉತ್ತಮ ಸಂಸ್ಕಾರ ಮತ್ತು ಮೌಲ್ಯಗಳೊಂದಿಗೆ ಬೆಳೆಸಿದ ಆದರ್ಶ ಕುಟುಂಬದ ಮುಖ್ಯಸ್ಥರಾಗಿದ್ದೀರಿ. ನಿವೃತ್ತಿಯು ಸೇವೆಯ ಅಂತ್ಯವಲ್ಲ, ಅದು ಮತ್ತೊಂದು ಸುಂದರ ಬದುಕಿನ ಆರಂಭ. ತಮ್ಮ ಬದುಕಿನ ಅನುಭವ, ಆದರ್ಶ ಮತ್ತು ಸೇವಾ ಮನೋಭಾವವು ಮುಂದಿನ ಪೀಳಿಗೆಗೆ ಸದಾ ದಾರಿದೀಪವಾಗಿರುತ್ತದೆ ಅನ್ನುವುದು ಅತಿಶಯೋಕ್ತಿಯಂತೂ ಖಂಡಿತ ಅಲ್ಲ. ತಮ್ಮ ಅಮೂಲ್ಯ ಸೇವೆಯನ್ನು ಗೌರವದಿಂದ ಸ್ಮರಿಸುತ್ತಾ ತಮ್ಮ ನಿವೃತ್ತಿ ಜೀವನವು ಉತ್ತಮ ಆರೋಗ್ಯ, ನೆಮ್ಮದಿ, ಸಂತೋಷ, ಸಮೃದ್ಧಿ ಹಾಗೂ ದೇವರ ಅಪಾರ ಕೃಪೆಯಿಂದ ಸದಾ ಕಂಗೊಳಿಸಲಿ ಎಂದು ಹಾರೈಸುತ್ತಾ ಈ ಸನ್ಮಾನ ಪತ್ರವನ್ನು ಪ್ರೀತಿಯಿಂದ ಸನ್ಮಾನಿಸುವಾಗ ತಮಗೆ ಸಮರ್ಪಿಸುವವರಿದ್ದೇವೆ. ನಿಮ್ಮ ಸೇವೆ ಚಿರಸ್ಮರಣೀಯ, ನಿಮ್ಮ ವ್ಯಕ್ತಿತ್ವ ಸದಾ ಅನುಕರಣೀಯ, ನಿಮ್ಮ ಜೀವನ ಸದಾ ಪ್ರೇರಣೀಯ ಇಂತಿ ಸಮಸ್ತ ಹಿರೇಬೆಟ್ಟು ಗ್ರಾಮಸ್ಥರ ಪರವಾಗಿ. ಶೇಖರಣ್ಣ ದಂಪತಿಗಳನ್ನು, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರು ಕೈ ಜೋಡಿಸಿಕೊಂಡು ಅವರನ್ನು ಈ ಸಂದರ್ಭದಲ್ಲಿ ನಮ್ಮ ಗ್ರಾಮದ ವತಿಯಿಂದ ತಾವು ಸನ್ಮಾನಿಸಬೇಕು, ಅಭಿನಂದಿಸಬೇಕು ಅಂತ ತಮ್ಮಲ್ಲಿ ಗ್ರಾಮಸ್ಥರ ಪರವಾಗಿ ನಿವೇದನೆಯನ್ನು ಮಾಡಿಕೊಳ್ತಾ ಇದ್ದೇವೆ.
ಶ್ರೀಮತಿ ಕುಸುಮ ನಾರಾಯಣ ಪೂಜಾರಿ ಅವರು ವೇದಿಕೆಗೆ ಬರಬೇಕಂತ ನಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀಮತಿ ಕುಸುಮ ನಾರಾಯಣ ಪೂಜಾರಿ. ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ. ಯಾವಾಗಲೂ ಕೂಡ ನಮ್ಮ ನೆನಪಿನಲ್ಲಿರುವಂತಹ ಒಂದು ವ್ಯಕ್ತಿ, ಬಂಧುಗಳೇ, ವ್ಯಕ್ತಿ ಅಂತ ಹೇಳಿ ಕರೆಸಿಕೊಳ್ಬೇಕಾದ್ರೆ ವ್ಯಕ್ತಿತ್ವ ಅನ್ನುವಂಥದ್ದು ಮುಖ್ಯ. ಪರಿಸ್ಥಿತಿ ಪ್ರತಿಯೊಬ್ಬರದ್ದು ಕೂಡ ಹೆಚ್ಚು ಕಡಿಮೆ ಇರ್ತದೆ. ಆದರೆ ಕರ್ತವ್ಯದಲ್ಲಿ ಸದಾ ಹಸನ್ಮುಖಿಯಾಗಿ ತಮ್ಮ ಸೇವೆಯನ್ನು ಸಮರ್ಪಕವಾಗಿ ಮತ್ತು ಶಾಂತಚಿತ್ತವಾಗಿ ದಿನನಿತ್ಯ ಸಮರ್ಪಿಸಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಂಚೆಯನ್ನ ಸಹೋದರ ಈ ಸಂದರ್ಭದಲ್ಲಿ ಅಭಿನಂದಿಸಿರುವಂಥದ್ದು ಕೂಡ ಇದು ನಮ್ಮ ನಿಮ್ಮೆಲ್ಲರ ಯೋಗ ಭಾಗ್ಯ ಸಿದ್ಧಿ ಸಹಯೋಗದೊಂದಿಗೆ ಅಂಚೆ ಕಚೇರಿಯ ಸಿಬ್ಬಂದಿ ವರ್ಗ, ಅಧಿಕಾರಿ ವರ್ಗ ನಮ್ಮ ಗ್ರಾಮಕ್ಕೆ ಬಂದು ನಮ್ಮ ಪ್ರೀತಿಯ ಶೇಖರಣ್ಣ ಇವರನ್ನು ಗೌರವಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದಾರೆ. ತಮ್ಮೆಲ್ಲರ ಜೋರಾದ ಕೈ ಚಪ್ಪಾಳೆ. ಶೇಖರಣ್ಣ ಮಾತ್ರ ಅಲ್ಲ, ಅಂಚೆ ಕಚೇರಿಯ ಅಭಿನಂದನೆಯನ್ನು ಮಾಡ್ತಾ ಇರುವಂತಹ ತಮಗೆಲ್ಲರಿಗೂ ಕೂಡ ಗ್ರಾಮದ ವತಿಯಿಂದ ಗೌರವ ಸಮರ್ಪಣೆ ಅನ್ನುವ ಹಾಗೆ ವಿವಿಧ ಇಲಾಖಾ ವರ್ಗಗಳು ನಮ್ಮ ಗ್ರಾಮದ ನಮ್ಮ ಶೇಖರಣ್ಣವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದಾರೆ. ನಮಗೆ ಬರೀ ಶೇಖರಣ್ಣ ಅನ್ನೋದು ಮಾತ್ರ ಗೊತ್ತಿತ್ತು. ಈಗ ಏನು ಹೇಗೆ ಅನ್ನುವಂಥ ವಿಚಾರ ತಮಗೆಲ್ಲರಿಗೂ ಕೂಡ ಬಹುಶಃ ತಿಳಿದಿದೆ ಅಂತ ಹೇಳಿ ಭಾವಿಸ್ತೇವೆ. ಭಗವಂತನ ಅನುಗ್ರಹ ಸದಾ ಇರಲಿ ಎಂದು ಶ್ರೀದೇವರ ಸ್ಮರಣಿಕೆ, ಅದೇ ಪ್ರಕಾರವಾಗಿ ಶೇಖರಣ್ಣವರ ವಿಚಾರವಾಗಿ ಒಂದೆರಡು ಮಾತುಗಳು ನಮ್ಮ ಪುರೋಹಿತರು ಆಗಿರುವಂಥ ಶ್ರೀಯುತ ನೆಲ್ಲಿಕಟ್ಟೆ ಶ್ರೀಧರ್ ಭಟ್ ಇವರು ತಮ್ಮನ್ನು ಧ್ವನಿವರ್ಗದ ಹತ್ರ ಭಕ್ತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿರ್ತಕ್ಕಂತಹ ಶಿವಪ್ರಸಾದ್ ಹೆಗಡೆಯವರೇ ಹಾಗೂ ನನ್ನ ಎಲ್ಲ ಆತ್ಮೀಯರೇ, ಹಾಗೆ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ನನ್ನ ಆತ್ಮೀಯ ಬಂಧು ಬಾಂಧವರೇ, ಇವತ್ತಿನ ನಮ್ಮ ಹಿರೇಬೆಟ್ಟು ಗ್ರಾಮದಲ್ಲಿ ಅತ್ಯಂತ ಸಂತೋಷದ ವಾತಾವರಣ. ಯಾಕೆ ಕೇಳಿದಾಗ ಅಂಚೆ ಕಚೇರಿ ಎನ್ನುವುದು ನಮಗೆ ಪೂರ್ವದಿಂದ ಕೂಡ ನಮಗೆ ಎಲ್ಲ ರೀತಿಯ ಸರಕಾರದ ಇರ್ಬೋದು, ನಮ್ಮ ಊರ ಪರವಿರತಕ್ಕಂತಹ ನಮ್ಮ ಬಂಧು ಬಾಂಧವರೆಲ್ಲ ಪತ್ರಗಳನ್ನು ಕಾಲಕಾಲಕ್ಕೆ ಸರಿಯಾಗಿ ರೀತಿಯಲ್ಲಿ ತಪ್ಪಿಸುವಂಥ ಕೆಲಸ ನಮ್ಮ ಅಂಚೆ ಇಲಾಖೆಯಲ್ಲಿ ಉಂಟು. ಅಂಚೆ ಇಲಾಖೆಯಲ್ಲಿದ್ದಾಗ ನಮ್ಮ ಶೇಖರಣ್ಣನ ತಂದೆ ನಾರಾಯಣ ಶೆಟ್ಟರು ಕೂಡ ಇದೇ ವೃತ್ತಿಯಲ್ಲಿ ಕಾಲ್ನಡಿಗೆಯಿಂದ ಬಂದು ವಿಶೇಷವಾಗಿ ಆ ಕಾಲದಲ್ಲಿ ಮಳೆ ಗಾಳಿ ಎನ್ನಿಸದೆ ಎಲ್ಲ ಪತ್ರಗಳನ್ನು ಮನೆಯಾಳುಗಳನ್ನು ಆಯಾ ಮನೆಗೆ ತಲುಪಿಸುವಂಥ ಒಳ್ಳೆಯ ಕೆಲಸ ಮಾಡಿಕೊಂಡು, ಅದೇ ರೀತಿ ಆದ ನಂತರ ನಮ್ಮ ಶೇಖರಣ್ಣವರಿಗೆ ಆ ತಂದೆ ಮಾಡಿದಂಥ ಉದ್ಯೋಗದ ಭಾಗ್ಯವನ್ನು ಭಗವಂತ ಅವರಿಗೆ ಒಳ್ಳೆಯ ರೀತಿ ಕರುಣಿಸಿಕೊಟ್ಟಿದ್ದಾನೆ. ಈಗಿನ ಒಂದು ವಿದ್ಯಮಾನದಲ್ಲಿ ವಿಶೇಷವಾಗಿ ಬೇರೆ ಬೇರೆ ರೀತಿಯಲ್ಲಿ ನಾವು ತಂತ್ರಜ್ಞಾನ ಬಂದಿದೆ, ಮೊಬೈಲ್, ವಾಟ್ಸಪ್, ಇಂಟರ್ನೆಟ್ ಬಂದರೂ ಕೂಡ ಅವರ ಕರ್ತವ್ಯಗಳು
ಅವರಿಗೆ ಅಂಚೆ ಇಲಾಖೆಯಲ್ಲಿ ಖಂಡಿತವಾಗಿ ಅವರಿಗೆ ಸರ್ಕಾರ ವತಿಯಿಂದ ಕೆಲಸ ಇತ್ತು. ಆ ಪ್ರಕಾರವಾಗಿ ಅವರು ಅತ್ಯಂತ ಶ್ರದ್ಧೆ, ಭಕ್ತಿ ಮತ್ತು ವಿಶ್ವಾಸದಿಂದ ನಮ್ಮ ಹಿರೇಬೇಟಿನಲ್ಲಿ ಅತ್ಯುತ್ತಮವಾದ ಸೇವೆಯನ್ನು ಮಾಡಿದ್ದಾರೆ. ಎಲ್ಲಿ ಕೂಡ ಹೋದರೂ ಕೂಡ ಶೇಖರಣ್ಣನವರ ಬಗ್ಗೆ ಒಂದು ಮಾತಿಲ್ಲ. ಅತ್ಯಂತ ಸಂತೋಷದಿಂದ ಶೇಖರಣ್ಣ ಹೇಳಿಕೊಂಡು ಎಲ್ಲರೂ ಕೂಡ ಅವರನ್ನು ಸ್ವಾಗತಿಸಿ, ಅವರಿಗೆ ಮನೆ ಬಂದಾಗ ಬಾಜೆಲ್ ಬೋಟ ನೀರು ಬೇಕಾ ಎಲ್ಲ ಕೇಳಿಕೊಂಡು ಅವರು ಅಂಚೆ ಸೇವೆಯನ್ನು ಅತ್ಯಂತ ಸಂತೋಷದಿಂದ ನಮಗೆ ಮನೆಗೆ ತಲುಪಿಸಿದ್ದಾರೆ. ಅವರ ಸಮಾಜ ಸೇವೆ ಹಿರೇಬೆಟ್ಟಿಗೆ ಅಮರವಾಗಿ ಇರುತ್ತದೆ. ಯಾಕೆ ಹೇಳಿದಾಗ ನಮಗೆ ಈಗ ಒಂದು ಅಚ್ಚನೆ ಕತೆ ಹೋಗಬೇಕಾದ್ರೆ ನಮಗೆ ಏನು ಗೊತ್ತಿಲ್ಲ. ನಮ್ಮ ಶಂಕರಣ್ಣವರು ಏನು ಬೇಕು ಅದನ್ನೆಲ್ಲ ನಮಗೆ ಮಾರ್ಗದರ್ಶನ ಕೊಟ್ಟು ಒಳ್ಳೆಯ ರೀತಿಯ ಅಂಚೆಯಲ್ಲಿ ಸೇವೆ ಬಗ್ಗೆ ಉತ್ತಮವಾದಂಥ ಮಾರ್ಗದರ್ಶನ ಕೊಟ್ಟಿದ್ದಾರೆ. ನಾವು ಬೇರೆ ಬೇರೆ ಬ್ಯಾಂಕಿಂಗ್ ವಿಷಯ ಹೋದಾಗ ನಾವು ಬೇರೆ ಬೇರೆ ರೀತಿಯಲ್ಲಿ ತೊಂದರೆ ಅನುಭವಿಸ್ತೇವೆ, ಅದು ಬೇಕು ಇದು ಬೇಕು ಅಂತ. ಹಾಗೆ ನಮ್ಮ ಶೇಖರಣ್ಣ ಬರ್ತಾರೆ ಹಾಗೆ ಇಂಥ ಒಂದು ನಮ್ಮ ಸ್ಕೀಮ್ ಬಂದಿದೆ, ಸ್ಕೀಮ್ ಮಾಡಿ ನಿಮಗೆ ಮುಂದಿನ ಭವಿಷ್ಯಕ್ಕೆ ಒಳ್ಳೆಯ ರೀತಿಯ ಒಂದು ಉಜ್ವಲ ಭವಿಷ್ಯ ಉಂಟು ಅಂತ ಹೇಳಿಕೊಂಡು ವಿಶೇಷವಾಗಿ ಆರ್ ಡಿ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಪಾಸ್ಬುಕ್ ಇರ್ಬೋದು, ಎಲ್ಲ ಸೇವೆಯನ್ನು ಅತ್ಯಂತ ಜನರಿಗೆ ತಲುಪಿಸುವ ರೀತಿಯಲ್ಲಿ ಅವರು ನಮಗೆ ಒಳ್ಳೆಯ ರೀತಿಯ ಮಾರ್ಗದರ್ಶನ ಕೊಟ್ಟುಕೊಂಡು ಇವತ್ತು ಕಡೆಯಲ್ಲಿ ಸಂತೋಷ. ಯಾಕೆ ಹೇಳಿದ ಒಂದು ಕಡೆ ನಿವೃತ್ತಿ, ನಮಗೆ ಶೇಖರಣ ಅಷ್ಟು ವಿಶೇಷವಾದಂಥ ಸೇವೆ ಇನ್ನು ಯಾರು ಕೊಡ್ತಾರೋ ಗೊತ್ತಿಲ್ಲ. ಆದರೂ ಕೂಡ ಇವತ್ತು ಅತ್ಯಂತ ಸಂತೋಷದಿಂದ ನಮ್ಮ ಹಿರೇಬೆಟ್ಟು ಗ್ರಾಮ ಪರವಾಗಿ ನಾವು ಸನ್ಮಾನಿಸಿದ್ದೇವೆ, ಅವರಿಗೆ ಬೀಳ್ಕೊಟ್ಟಿದ್ದೇವೆ. ಹಾಗೆ ವಿಶೇಷವಾಗಿ ಇವತ್ತು ನಮ್ಮ ಸರ್ಕಾರದ ವತಿಯಿಂದ ಕೂಡ ಅವರಿಗೆ ಸನ್ಮಾನ ಮಾಡಿದ್ದಾರೆ. ಆದರೂ ಕೂಡ ಇವತ್ತಿನ ಶುಭ ಮುಹೂರ್ತದಲ್ಲಿ ನಮ್ಮ ನೆಲ್ಲಿಕಟ್ಟೆಯಲ್ಲಿ ಕೂಡ ಗ್ರಾಮಸ್ಥರ ಪರವಾಗಿ ಅವರಿಗೆ ಅತ್ಯಂತ ಸಂತೋಷದಿಂದ ಬೀಳ್ಕೊಟ್ಟುವಂಥ ಕಾರ್ಯಕ್ರಮ ಕೂಡ ನಾವು ಈ ಸ್ಥಳದಲ್ಲಿ ಮಾಡಿದ್ದೇವೆ. ಆ ಪ್ರಕಾರವಾಗಿ ಅವರಿಗೆ ಭಗವಂತ ಒಳ್ಳೆಯ ರೀತಿಯ ಮುಂದಿನ ಆಯುಷ್ಯ ಕೊಡಲಿ, ಆರೋಗ್ಯ ಕೊಡಲಿ, ನೆಮ್ಮದಿ ಬದುಕನ್ನು ಕೊಡಲಿ. ಅವರ ದಾಂಪತ್ಯ ಜೀವನ, ವೃದ್ಧಾಪ್ಯ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಭಗವಂತ ಕೊಡಲಿ. ಅವರ ಮಕ್ಕಳಿಗೆ ಕೂಡ ಒಳ್ಳೆಯ ರೀತಿಯ ಆಯುಷ್ಯ, ಆರೋಗ್ಯ, ವಿದ್ಯಾಬುದ್ಧಿಯನ್ನು ಕೊಟ್ಟು ವಿಶೇಷವಾಗಿ ಅವರು ತನ್ನ ಕಾಲದಲ್ಲಿ ನಿಂತುಕೊಂಡು ತಂದೆ ತಾಯಿಯರನ್ನು ನೋಡುವುದು ಮಕ್ಕಳ ಕರ್ತವ್ಯ. ಆದರೂ ಕೂಡ ವೃದ್ಧಾಪ್ಯ ಆದ ಮೇಲೆ ಮನುಷ್ಯನಿಗೆ 60 ವರ್ಷ ಆದ ಮೇಲೆ 70 ವರ್ಷ ಆದ ಮೇಲೆ ಪ್ರತಿಯೊಬ್ಬನಿಗೆ ದೇಹದ ಅಂಗಾಂಗ ಊನಾಗದ ಸ್ವಾಭಾವಿಕ ಪ್ರಕೃತಿ ನಿಯಮ. ಆದರೂ ಕೂಡ ಅವರು ಅತ್ಯಂತ ಭಗವಂತನ ನಾವು ಪ್ರಾರ್ಥನೆ ಮಾಡುವಂಥದ್ದು. ಯಾಕೆ ಹೇಳಿದಾಗ ಕಂಚಿನಮಲ್ಲ ಗದ್ದಿಗೆಯಲ್ಲಿ ಅವರು ಸಕ್ರಿಯವಾಗಿ ತಾಯಿ ಸೇವೆ ಮಾಡ್ತಾ ಇದ್ದಾರೆ. ಏನು ಬೇಕಾದರೂ ಕೇಳಿದರೂ ಕೂಡ ಶೇಖರಣ್ಣನ ಕೇಳ್ತೇವೆ ನಾವು. ಅವರು ಎಂತಾದರೂ ಮಾಡಿಕೊಂಡು ಆ ದೇವಸ್ಥಾನಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಕೂಡ ಭಗವತಿ ದೇವಿ, ದುರ್ಗಾ ಪರಮೇಶ್ವರಿ ದೇವಿ ಅವರ ಸಕುಟುಂಬಕ್ಕೆ ಕೂಡ ಒಳ್ಳೆಯ ರೀತಿ ಆಯುಷ್ಯ, ಒಳ್ಳೆಯ ರೀತಿ ಆರೋಗ್ಯ, ಅವರಿಗೆ ದೀರ್ಘವಾದ ಆಯುಷ್ಯವನ್ನು ಕೊಟ್ಟು ಇಂದು ಕೂಡ ನಮ್ಮ ಸಮಾಜ ಸೇವೆ ಮಾಡಿಸುವಂತಹ, ಆ ದೇವಿಯ ಸೇವೆ ಮಾಡಿಸುವಂಥ ಸೌಭಾಗ್ಯವನ್ನು ಭಗವತಿ ತಾಯಿ ಪರಿಪೂರ್ಣವಾಗಿ ಅನುಗ್ರಹ ಮಾಡಿಕೊಡಲಿ ಅಂತ ಗ್ರಾಮಸ್ಥ ಪರವಾಗಿ ತಾಯಿ ಸನ್ನಿಧಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವಕಾಶಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಿದ್ದೆ. ಪುರೋಹಿತರಿಂದ ಶೇಖರಣ್ಣವರ ಧಾರ್ಮಿಕ ಪ್ರಜ್ಞೆ ಬಹುಶಃ ಇಲ್ಲಿ ಮೇಳೈಸಿದೆ. ಪುರೋಹಿತರ ಶುಭ ಆಶಯ ಮತ್ತು ಆಶೀರ್ವಾದ ಅನ್ನುವಂಥದ್ದು ಭಗವಂತನ ಅನುಗ್ರಹಕ್ಕೆ ಸಮ ಅಂತ ಹೇಳುವಂಥದ್ದು ಶಾಸ್ತ್ರ ಪ್ರಕಾರವಾಗಿ ದೇವರ ಅನುಗ್ರಹ ಸದಾ ಶೇಖರಣ್ಣವರಿಗೆ ಇದ್ದೇ ಇದೆ ಅನ್ನುವಂಥದ್ದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಪುರೋಹಿತರಿಗೆ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಾ ಇನ್ನು ಮುಂದೆ ಶ್ರೀಯುತ CP ಹರೀಶ್, ಸಹಾಯಕ ಅಂಚೆ ಅಧೀಕ್ಷಕರು, ಇವರನ್ನು ಧ್ವನಿವರ್ಧಕದತ್ತ ಪ್ರೀತಿಯ ಆಹ್ವಾನ, ಸ್ವಾಗತ. ಈ ಸಮಾರಂಭದ ಅಧ್ಯಕ್ಷರೇ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ಸಮಸ್ತ ಹಿರೇಬೆಟ್ಟಿನ ಗ್ರಾಮಸ್ಥರೇ, ಶ್ರೀಯುತ ಶೇಖರ್ ಶೆಟ್ಟಿ ಅವರು ನಿರಂತರವಾಗಿ 36 ವರ್ಷ 6 ತಿಂಗಳು 20 ದಿವಸ ಈ ಹಿರೇಬೆಟ್ಟು ಅಂಚೆ ಕಚೇರಿ ತಮ್ಮ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರ ಮಾಡಿದಂಥ ಒಂದು ಈ ಸೇವೆಗೆ ಖಂಡಿತವಾಗಲೂ ಬೆಲೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತೇಳಿದರೆ ಅವರು ಈಗಾಗಲೇ ಹೇಳಿದಾಗೆ ಭಾಳ ಅಷ್ಟು ಕಠಿಣ ಪರಿಸ್ಥಿತಿಯಲ್ಲಿ, ಆಗಿನ ಕಾಲದಲ್ಲಿ ಈಗಿನ ಥರ ಮೋಟರ್ ಬೈಕ್, ರಿಕ್ಷಾ ಇಲ್ಲದೇ ಇದ್ದರೂ ಕೂಡ ಕಾಲ್ನಡಿಗೆಯಲ್ಲಿ ಹೋಗಿಬಿಟ್ಟು ಪತ್ರಗಳನ್ನು ವಿತರಣೆ ಮಾಡುವ ಮೂಲಕ ಈ ಇತ್ತೀಚೆಗೆ ಟೆಕ್ನಾಲಜಿ ಬಂದುಬಿಟ್ಟು ಈಗ ಮೊಬೈಲ್ ಆ್ಯಪ್ನಲ್ಲಿ ಸಹ ಅವರು ಅಪ್ಡೇಟ್ ಮಾಡಬೇಕಾದ ಒಂದು ಪರಿಸ್ಥಿತಿ ಇದೆ. ಯಾಕೆಂತೇಳಿದರೆ ಈಗ ಪ್ರತಿದಿನ ಡೆಲಿವರಿ ಆದ ತಕ್ಷಣ ಅದನ್ನು ಅಪ್ಡೇಟ್ ಮಾಡಬೇಕು. ಆದರೆ ಅದು ಆ ಮೊಬೈಲ್ ಟೆಕ್ನಾಲಜಿಗೂ ಕೂಡ ಅವರು ಹೊಂದಿಕೊಂಡು ಅವರ ಸರ್ವಿಸನ್ನು ಕಂಪ್ಲೀಟ್ ಮಾಡಿದ್ದಾರೆ. ಅವರಿಗೆ ನನ್ನ ಅಂಚೆ ಇಲಾಖೆಯ ಹೃತ್ಪೂರ್ವಕ ಧನ್ಯವಾದವನ್ನು ತಿಳಿಸ್ತೇನೆ.
ಹಾಗೆ ನಿಮ್ಮೆಲ್ಲರ ಪ್ರೀತಿ ಅವರ ಶೇಖರ್ ಶೆಟ್ಟಿ, ಅದರಲ್ಲೇ ಬ್ರ್ಯಾಕೆಟಲ್ಲಿ ಶೇಖರ್ ಅಣ್ಣ ಅಂತ ಹಾಕಿದ್ದೀರ. ಅಣ್ಣ ಅಂತ ಒಂದು ಬಿರುದು ಕೊಟ್ಟು ನೀವು ಅವರನ್ನು ಪ್ರೀತಿಯಿಂದ ನೋಡ್ಕೊಂಡಿದ್ದೀರಿ. ಇನ್ನು ಮುಂದೆ ಕೂಡ ಅವರನ್ನು ಹಾಗೇ ನೋಡ್ಕೊಳ್ಳಿ. ಮತ್ತು ನಮ್ಮ ಅಂಚೆ ಇಲಾಖೆಯಿಂದ ನಮ್ಮ ಅಕ್ಕಪಕ್ಕದ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ ಕೂಡ ಬಂದಿದ್ದಾರೆ. ಹಾಗೆ ಇಷ್ಟು ನಾನು ರಿಟೈರ್ಮೆಂಟ್ ಒಬ್ಬರು ಡಾಕ್ ಸೇವಕ್ ಪೋಸ್ಟ್ಮ್ಯಾನ್ ಫಂಕ್ಷನಲ್ಲಿ ಇಷ್ಟು ಜನಸಮೂಹ ಸೇರಿದ್ದು ನಾನು ಇದೇ ಮೊದಲನೇ ಬಾರಿ ನೋಡಿದ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದರೆ ನಾವು ಹೆಚ್ಚಿನಾಗಿ ಒಂದು ಸಬ್ ಆಫೀಸ್ನಲ್ಲಿ ಫಂಕ್ಷನ್ ಮಾಡಿಬಿಟ್ಟು ಅವರಿಗೆ ಏನು ಸನ್ಮಾನ ಪತ್ರ ಅದೇನಿದೆ ಅದನ್ನು ಕೊಟ್ಟು ಕಳಿಸ್ತಾ ಇದ್ವಿ. ಆದರೆ ಮೊದಲನೇ ಬಾರಿಗೆ ನಾನು ಮಂಗಳೂರಿನಲ್ಲಿ ಸುಮಾರು ಕಡೆ ಕೆಲಸ ಮಾಡಿದ್ದೇನೆ. ಸುಮಾರು ಜಿಲ್ಲೆ, ಒಂದು 7 ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೇನೆ. ಆದರೆ ಇಲ್ಲಿ ಹಿರೇಬೆಟ್ಟೆಯಲ್ಲಿ ತೋರಿಸಿದಂಥ ಪ್ರೀತಿ, ಅತ್ಯುನ್ನತ ಪ್ರೀತಿಯನ್ನು ತೋರಿಸಿದ್ದೀರಿ. ಹಾಗೆ ಮುಂದೆ ಬರುವಂಥ ಪೋಸ್ಟ್ಮ್ಯಾನ್ಗೂ ಕೂಡ ಇದೇ ರೀತಿ ನೀವು ಸಹಕಾರವನ್ನು ಕೊಡಿ. ಅವರಿಗೆ ಮೊದಲನೇದಾಗಿ ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಶೇಖರಣ್ಣ ಇರೋದರಿಂದ ಅವ್ರ ಅಡ್ರೆಸ್ ಹುಡ್ಕೋದ್ರಲ್ಲಿ ಏನು ಪರಿಶ್ರಮ ಅಷ್ಟೊಂದು ಆಗಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಹಾಗೆ ಅವರಿಗೆ ದೇವರು ಆರೋಗ್ಯ, ಆಯುಷು ಹಾಗೂ ಸಂಪತ್ತನ್ನು ಕೊಟ್ಟು ದೇವರು ಕರುಣಿಸಲಿ ಅಂತ ಹೇಳಿಬಿಟ್ಟು ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಶೇಖರಣ್ಣನ ವೃತ್ತಿ ಜೀವನದ ಬಗ್ಗೆ ಹಾಗೆಯೇ ಗ್ರಾಮಸ್ಥರು ಆಯೋಜಿಸಿದಂಥ ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದ ಬಗ್ಗೆ ಕೂಡ ಮೆಚ್ಚುಗೆಯ ಮಾತುಗಳನ್ನಾಡಿದ್ದೀರಿ. ತಮಗೆ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಾ ಕಾರ್ಯಕ್ರಮದ ಮುಂದೆ ಶ್ರೀಯುತ ಕೃಷ್ಣ ಪ್ರಸಾದ್ ಶೆಟ್ಟಿ ಇವರು ಒಂದೆರಡು ಹಿತನುಡಿಗಳು ಈ ಸಂದರ್ಭದಲ್ಲಿ ಶೇಖರಣ್ಣನವರ ಪರವಾಗಿ. ಇವತ್ತು ಈ ಒಂದು ಅಭಿನಂದನಾ ಕಾರ್ಯಕ್ರಮ, ಶೇಖರಣ್ಣನ ಒಂದು ಅಭಿನಂದನಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂಥ ಸ್ನೇಹಿತರಾದ ಶಿವಪ್ರಸಾದ್ ಅವರೇ, ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಹಾಗೂ ನನ್ನ ಊರಿನ ಬಂಧು ಮಿತ್ರರೇ, ಕಳೆದ 36 ವರ್ಷಗಳ ಒಂದು ಸುದೀರ್ಘ ಸೇವೆಯಿಂದ ಇವತ್ತು ಶೇಖರಣ್ಣ ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ನಿವೃತ್ತಿ ಎಂಬುದು ಪ್ರತಿಯೊಂದರಲ್ಲಿಯೂ ಕೂಡ ಯಾವುದೇ ಸರ್ಕಾರಿ ಕೆಲಸ ಇರಲಿ, ಯಾವುದೇ ಕೆಲಸ ಇರಲಿ, ಅದರಲ್ಲಿ ಒಂದು ಸಮಯ ಬಂದಾಗ ನಾವು ನಿವೃತ್ತಿಯನ್ನು ಹೊಂದಲೇಬೇಕಾಗ್ತದೆ. ಆದರೆ ಆ ನಿವೃತ್ತಿ ಆಗುವವರೆಗೆ ನಾವು ಸಲ್ಲಿಸಿದಂಥ ಸೇವೆ ಅದು ಗಣನೀಯವಾಗಿರುತ್ತದೆ. ಅದನ್ನು ಯಾವಾಗಲೂ ನಾವು ನೆನಪಿಸುವಂತಾಗಿರುತ್ತದೆ. ಕಳೆದ 36 ವರ್ಷಗಳಿಂದ ಸುದೀರ್ಘ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದಕ್ಕಿಂತ ಮೊದಲು ಅವರ ತಂದೆ ಇದೇ ಒಂದು ಊರಿನಲ್ಲಿ ಪೋಸ್ಟ್ಮ್ಯಾನ್ ಕೆಲಸವನ್ನು ಮಾಡ್ತಾಯಿದ್ರು. ಅವರು 40 ವರ್ಷಗಳ ಒಂದು ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಅದರ ನಂತರ ಇವತ್ತು 36 ವರ್ಷ ಅಂದರೆ ಒಂದು ಕಳೆದ 76 ವರ್ಷಗಳಿಂದ ಈ ಒಂದು ನಮ್ಮ ಊರಿಗೆ ಸುದೀರ್ಘವಾದ ಸೇವೆಯನ್ನು ಆ ಮನೆಯಿಂದ ಮಾಡ್ಕೊಂಡು ಬಂದಿರ್ತಾರೆ. ಮೊದಲು ಪೋಸ್ಟ್ ಆಫೀಸ್ ಮೋಸ್ಟ್ಲಿ ಶಾಲೆಯಲ್ಲಿತ್ತು. ಅದರ ನಂತರ ನನ್ನ ತಂದೆ ಪೋಸ್ಟ್ ಮಾಸ್ಟರ್ ಆಗಿದ್ದಾಗ ಅದು ನಮ್ಮ ಮನೆಗೆ ಶಿಫ್ಟ್ ಆಗಿತ್ತು. ಸೊ ಶೇಖರಣ್ಣನವರು ಈ ಒಂದು ಇದಕ್ಕೆ ಬರುವಾಗ ನಾವು ಮೋಸ್ಟ್ ಪ್ರಾಬಬ್ಲಿ ನಾನು ಹೈಸ್ಕೂಲಲ್ಲಿ ಅಥವಾ ಕಾಲೇಜಿಗೆ ನಾನು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅವರು ಈ ಒಂದು ಸೇವೆಗೆ ಬಂದು ಸೇರಿದ್ದಾರೆ. ಆದರೆ ಈ ಸುದೀರ್ಘವಾದ ಒಂದು ಇದರಲ್ಲಿ ಎಲ್ಲಿಯೂ ಕೂಡ ಒಂದು ಕಪ್ಪು ಚುಕ್ಕಿಯನ್ನು ತಾರದೆ, ಯಾಕಂತ ಹೇಳಿದ್ರೆ ಪೋಸ್ಟ್ಮ್ಯಾನ್ ಕೆಲಸ ಅಷ್ಟು ಸುಲಭ ಅಲ್ಲ. ಮೊದಲು ಈ ಒಂದು ಊರಿನಲ್ಲಿರುವಂಥ ಪ್ರತಿಯೊಬ್ಬರಿಗೆ ಮನಿ ಆರ್ಡರ್ ಆಗಿರ್ಬೋದು, ಅಥವಾ ಪತ್ರ ಇರ್ಬೋದು, ಅಥವಾ ಯಾವುದೇ ಒಂದು ಇದಕ್ಕೆ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಪತ್ರಗಳಿರ್ಬೋದು. ಆದರೆ ಆ ಪತ್ರಗಳಲ್ಲಿ ಅಲ್ಲಿ ಜನರ ಪ್ರೀತಿ, ವಿಶ್ವಾಸ, ದುಃಖ, ದುಮ್ಮಾನಗಳು ಎಲ್ಲವೂ ಕೂಡ ಇರ್ತಿತ್ತು. ಅದು ಎಲ್ಲವನ್ನೂ ಕೂಡ ಮನೆ ಮನೆಗೆ ಮುಟ್ಟಿಸುವಂಥ ಜವಾಬ್ದಾರಿಯನ್ನು ಶೇಖರಣ್ಣನವರು ಮಾಡ್ಕೊಂಡು ಬಂದಿರ್ತಾರೆ. ಆ ಟೈಮಲ್ಲಿ ಈಗ ನಮಗೆ ಬೈಕ್ ಇದೆ, ಸ್ಕೂಟ್ರ್ ಇದೆ, ಎಲ್ಲ ಸೈಕಲ್ ಎಲ್ಲ ಇದೆ. ಆಗ ಮೊದಲು ಸೈಕಲ್ ಕೂಡ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಮಳೆ, ಗಾಳಿ, ಚಳಿ ಯಾವುದನ್ನು ಕೂಡ ಅದನ್ನು ಗಣನೆಗೆ ತೆಗೆದುಕೊಳ್ಳದೆ ಪ್ರತಿ ಮನೆಗೂ ಕೂಡ ಆ ಒಂದು ಸೇವೆಯನ್ನು ಅವರು ಸಲ್ಲಿಸ್ತಾ ಬಂದಿದ್ದಾರೆ. ಇಂಥ ಸೇವೆಯನ್ನು ಸಲ್ಲಿಸಿದಂಥ ಶೇಖರಣ್ಣನವರಿಗೆ ನಾನು ಹೃದಯಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅವರ ಇನ್ನೊಂದು ಗುಣವನ್ನು ನಾನು ಯಾವಾಗಲೂ ಮೆಚ್ಚಲೇಬೇಕಾಗ್ತದೆ. ಯಾಕಂತೇಳಿದ್ರೆ ಎಷ್ಟೇ ಸಮಸ್ಯೆಗಳಿದ್ದರೂ ಕೂಡ ಆ ಸಮಸ್ಯೆಗಳನ್ನು ಎಲ್ಲಿಯೂ ಕೂಡ ಅವರು ತೋರಿಸಿಕೊಳ್ಳುವಂಥ ಒಂದು ಜಾಯಮಾನವನ್ನು ಮಾಡಿಕೊಂಡಿರಲಿಲ್ಲ. ನಗುತ್ತಾ ಒಂದು ಪ್ರತಿಯೊಂದು ಮನೆಗೂ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ.
ಯಾವತ್ತು ನನಗೆ ಕೂಡ ಇವತ್ತು ಆಗಿರಲಿಕ್ಕಿಲ್ಲ. ಆ ಒಂದು ಮನಸ್ಥಿತಿಯನ್ನು ಅವರು ಸರಿ ಮಾಡ್ಕೊಂಡು ಅವ್ರು ಹೋಗ್ಬೇಕಂತ ಹೇಳಿದ್ರೆ ಅದು ಇವತ್ತು ನಮ್ಮಲ್ಲಿ ಕೂಡ ಒಂದು ಸಾಕ್ತಾ ಇರೋದಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಏನಾದರೂ ಒಂದು ಸಮಸ್ಯೆ ಇದ್ದರೆ ಅದು ನಮ್ಮ ಮನೆಯ ಮುಖದಲ್ಲಿ ಅದು ಬರ್ತಾ ಇತ್ತು. ಅದನ್ನು ನಾವು ಸೇವೆಯನ್ನು ಮಾಡುವಂಥ ಜನರಿಗೆ ಅದರ ತೊಂದರೆ ಆಗ್ತಿತ್ತು. ಯಾಕಂತ ಹೇಳಿದ್ರೆ ಆ ಇರಿಟೇಷನ್ಸ್ ಬರ್ತಿತ್ತು. ಆದರೆ ಶೇಖರಣ್ಣನ ಒಂದು ಅಪ್ರಿಷಿಯೇಟ್ ಮಾಡ್ತಾ ಇದ್ದೇನೆ ಇವತ್ತು ಈ ಇದರಲ್ಲಿ ಸಂದರ್ಭದಲ್ಲಿ. ಎಷ್ಟೇ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ಎಲ್ಲಿಯೂ ಕೂಡ ಯಾರೊಬ್ಬರಿಗೂ ಕೂಡ ಅವರನ್ನು ತೋರಿಸ್ಕೊಳ್ಳಿಕ್ಕೆ ಹೋಗಿರಲಿಲ್ಲ. ಯಾಕಂದ್ರೆ ಅಂಥ ಮನಸ್ಥಿತಿಯಲ್ಲಿ ಅವರು ಕೆಲಸ ಮಾಡಬೇಕಂತ ಹೇಳಿದ್ರೆ ಅದನ್ನು ನಾನು ನಿಜವಾಗಿಯೂ ಅವರೊಂದು ಒಳ್ಳೆಯ ಗುಣ, ಅದು ಯಾರಿಗೂ ಆಗುವಂಥ ಗುಣದಿಂದ ಅವರು ಈ ರೀತಿಯ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಇನ್ನು ಮುಂದಿನ ಅವರ ನಿವೃತ್ತ ಜೀವನ ಅವರಿಗೆ ದೇವರು ಆರೋಗ್ಯ, ಮನಃಶಾಂತಿ ಮತ್ತು ಒಳ್ಳೆಯ ಒಂದು ಜೀವನವನ್ನು ಕೊಡಲಿ, ನೆಮ್ಮದಿಯ ಶಾಂತಿಯುತವಾದ ಒಂದು ಸ್ಥಿತಿಯನ್ನು ಅವರ ಮನೆಗೆ ದೇವರು ಕೊಡಲಿ, ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ಕೊಡಲಿ ಅಂತೇಳಿ ಹೇಳುತ್ತಾ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟದ್ದಕ್ಕಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಭಾವನಾತ್ಮಕವಾದಂತಹ ವಿಚಾರಗಳನ್ನು ಬಹಳಷ್ಟು ಹತ್ತಿರದಿಂದ ಬಲ್ಲವರಾಗಿದ್ದೀರಿ. ತಮಗೆ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಾ ಇನ್ನು ಮುಂದೆ ಶ್ರೀಯುತ ಗುರುದಾಸ್ ಭಂಡಾರಿಯವರು ತಮ್ಮ 2 ಹಿತನುಡಿಗಳನ್ನು ಈ ಸಂದರ್ಭದಲ್ಲಿ ಬಿತ್ತರಿಸಬೇಕಂತ ವಿನಂತಿ. ಸುಮಾರು 36 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇವತ್ತು ನಿವೃತ್ತಿ ಹೊಂದುತ್ತಿರುವಂಥ ಶೇಖರಣ್ಣನವರ ಸನ್ಮಾನ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸುತ್ತಿದ್ದೇವೆ. ವೇದಿಕೆ ಮೇಲಿರುವ ಅಧ್ಯಕ್ಷರಾದ ಶಿವಪ್ರಸಾದ್ ಹೆಗಡೆ ಅವರೇ, ವೇದಿಕೆ ಮೇಲಿರುವ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗ್ರಾಮಸ್ಥರೇ, ಬಹಳ ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಿದ್ದೇವೆ ಅಂತೇಳಿ ನಮಗೆ ಸಂತೋಷ ಆಗುತ್ತುಂಟು. ಸಜ್ಜನ, ಪ್ರಾಮಾಣಿಕ, ನಿಸ್ವಾರ್ಥ ಸೇವೆಗೆ ಇನ್ನೊಂದು ಹೆಸರೇ ಶೇಖರಣ್ಣ ಅಂತ ಹೇಳಲಿಕ್ಕೆ ತಪ್ಪಾಗಲಾಗ್ತದೆ. ಯಾಕಂದರೆ ಎಷ್ಟು ತೊಂದರೆ ಮನೆಯಲ್ಲಿದ್ದು ಎಂಥ ತೊಂದರೆ ಇದ್ದರೂ ಕೂಡ ಯಾವುದೇ ರೀತಿಯಲ್ಲಿ ಗೊಂದಲ ಮಾಡದೆ, ಯಾವುದೇ ಮನಸ್ಸಿಗೆ ಹಚ್ಚಿಕೊಳ್ಳದೆ ತುಂಬ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದಂಥ ಶೇಖರಣ್ಣನಿಗೆ ನಾನು ಮೊತ್ತ ಮೊದಲಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಬಹಳ ಒಳ್ಳೆಯ ಕಾರ್ಯಕ್ರಮ. ಯಾಕಂದರೆ ಈಗಾಗಲೇ ನಮ್ಮ KP ಶೆಟ್ಟಿ, ಕೃಷ್ಣಪ್ರಸಾದ್ ಶೆಟ್ಟಿ ಹೇಳಿದ ಹಾಗೆ ಮೊದಲನೇ ಕಾಲದಲ್ಲಿ ಬಹಳ ಕಷ್ಟದಾಯಕ, ನಡ್ಕೊಂಡು ಹೋಗಬೇಕಿತ್ತು. ಈಗ ವೆಹಿಕಲ್ ಎಲ್ಲ ವ್ಯವಸ್ಥೆ ಉಂಟು. ಹುಣಿಯಲ ಮೇಲೆ ನಡ್ಕೊಂಡು ಮಳೆ ಬರಲಿ ಗಾಳಿ ಬರಲಿ, ಅದು ಪೋಸ್ಟ್ ಆಫೀಸಲ್ಲಿ ಸ್ವಲ್ಪ ಸೆಂಟ್ರಲ್ ಗೌರ್ಮೆಂಟಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಅಂದರೆ ನನಗೆ ಗೊತ್ತಿದೆ ಪ್ರಕಾರ. ಯಾಕಂದರೆ ಯಾವುದೇ ಪೋಸ್ಟನ್ನು ಅವರು ಇಟ್ಕೊಳ್ಳಿಕ್ಕಿಲ್ಲ, ಇಮ್ಮಿಡಿಯೇಟಾಗಿ ಅವರು ಡೆಲಿವರಿ ಮಾಡಲೇಬೇಕು. ಆ ಕಾಲದಲ್ಲಿ ಕೂಡ ಎಷ್ಟು ಲೇಟಾದರೂ ಕೂಡ ಪೋಸ್ಟು ಬರುವಾಗ ಬಸ್ ಮಿಸ್ ಆದರೆ ಆತರಾಡಿಯಿಂದ ಹೋಗಿ ಪರ್ಕಾಳಕ್ಕೆ ಹೋಗಿ ತರಬೇಕು. ಅದೆಲ್ಲ ಎಷ್ಟು ಕಷ್ಟದ ಕೆಲಸ. ಬಸ್ಸಲ್ಲಿ ಹೋಗಿ, ಈಗ ವೆಹಿಕಲ್ ಉಂಟು, ಬಸ್ಸಲ್ಲಿ ಹೋಗಿ ತಂದು, ಬಸ್ ಇಲ್ಲ, ರಿಕ್ಷಾ ಮಾಡಿಕೊಂಡು ಬಂದು ಎಲ್ಲ ತುಂಬ ಕಷ್ಟಪಟ್ಟಿದ್ದಾರೆ. ಆದ ಕಾರಣ ನಿಜವಾಗಿ ಒಳ್ಳೆಯ ಒಂದು ಕಾರ್ಯ ಸೇವೆಯನ್ನು ಮಾಡಿದ್ದೀರಿ. ನಿಮಗೆ ದೇವರು ಒಳ್ಳೆಯದು ಮಾಡಲಿ. ಇನ್ನು ಮುಂದೆಯೂ ನಿಮ್ಮ ಸೇವೆ ಇನ್ನು ಬರುವ ಪೋಸ್ಟರ್ ಮ್ಯಾನ್ಗೆ ಕೂಡ ಬೇಕಾಗ್ಬೋದು ನನ್ನ ಅನಿಸಿಕೆ. ಯಾಕಂದರೆ ಎಲ್ಲ ಮನೆ ಗೊತ್ತಿರಲಿಕ್ಕಿಲ್ಲ, ಇವರ ಖಂಡಿತ ಸಹಕಾರ ಬೇಕು. ಅದಕ್ಕಿಂತಲೂ ಮಿಗಿಲಾಗಿ ನಮ್ಮ ದುರ್ಗಾದೇವಿ ದೇವಸ್ಥಾನದಲ್ಲಿ 9 ದಿನ ನಮ್ಮ ನವರಾತ್ರಿ ಕಾರ್ಯಕ್ರಮ ಮಾಡುವಾಗ ನನಗೆ ಅನುಭವ ಆದದ್ದು, ರಾತ್ರಿ 1 ಗಂಟೆಗೆ ಫೋನ್ ಮಾಡಿದ್ರು ಶೇಖರಣ್ಣ ಫೋನ್ ಎತ್ತಾರೆ. ನನಗೆ ಹೋದ ಕೂಡಲೇ ಮನೆಗೆ ಹೋದ ಕೂಡಲೇ ನೆನಪಾಗೋದು, ನಾಳೆದು ಕಾರ್ಯಕ್ರಮದ್ದು ಏನಾದರೂ ವ್ಯವಸ್ಥೆ ಆಗಿದೆ ಎಲ್ಲ ಕೇಳುವಾಗ ನಾವು ಶೇಖರಣ್ಣನಿಗೆ ಫೋನ್ ಮಾಡೋದು. ಪಾಪ ಎಷ್ಟು ಕಾಲ್ ಕೊಟ್ಟರು ಎನಿ ಟೈಮ್ ಅವರು ಫೋನ್ ಎತ್ತಾರೆ. ಇದು ನಿಜವಾಗಿ ಅವರಿಗೆ ದುರ್ಗಾದೇವಿಯ ಅನುಗ್ರಹ ಅವರ ಕುಟುಂಬದ ಮೇಲೆ ಇರಲಿ, ಅವರ ಮೇಲೆ ಇರಲಿ ಅಂಥೇಳಿ ನಾವು ಎಲ್ಲರೂ ಆಶಿಸೋಣ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟದಕ್ಕೆ ವಂದನೆಗಳು. ಅದೇ ರೀತಿಯಲ್ಲಿ ನಿಮ್ಮ ನಿವೃತ್ತಿ ಜೀವನ ಮುಂದಿನ ದಿನದಲ್ಲಿ ಒಳ್ಳೆ ರೀತಿಯಲ್ಲಿ ಇರಲಿ, ನೀವು ಸಂತೋಷವಾಗಿರಿ ಅಂತ ಹೇಳುತ್ತಾ ಅವಕಾಶವಾಗಿ ಹೊಂದಿಸ್ತಾ ನನ್ನ ಮಾತು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ಕರ್ತವ್ಯ ಪ್ರಜ್ಞೆ ಮತ್ತು ಸೇವಾ ಮನೋಭಾವನೆಗಳನ್ನು ಸಂಕ್ಷಿಪ್ತವಾಗಿ ಪ್ರಸ್ತುತಪಡಿಸಿರುವಂಥ ಶ್ರೀಯುತ ಗುರುದಾಸ್ ಭಂಡಾರಿ ಅವರಿಗೆ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಾ, ಸಭಾಸದರಲ್ಲಿ ಎಲ್ಲರೂ ಕೂಡ ಶೇಖರಣ್ಣವರ ಅಭಿಮಾನಿಗಳು. ಅವರ ಪರವಾಗಿ 1-2 ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಡುವವರಿಗೆ ದಯವಿಟ್ಟು ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ಯಾರಾದರೂ ಅವರ ಈ ಸಂದರ್ಭದಲ್ಲಿ ಹಿತನುಡಿ, ಶುಭ ಆಶಯ, ಅಭಿನಂದನಾರ್ಹ ನುಡಿಗಳನ್ನು ಬಿತ್ತರಿಸೋದಿದ್ದರೆ ತಮಗೆ ಅವಕಾಶ ಇದೆ ಅಂತ ಹೇಳಿ ಭಾವಿಸ್ತಾ ಇದ್ದೇನೆ. ದಯವಿಟ್ಟು ಅಂಥವರು ಯಾರದು ಇದ್ದರೆ ವೇದಿಕೆಗೆ ಬರ್ಬೋದು. ಇಂತಹ ಅವಕಾಶ ಮತ್ತೊಮ್ಮೆ ಸಿಗುವುದಿಲ್ಲ ಅನ್ನುವುದನ್ನು ಕೂಡ ತಾವು ನೆನಪಿಟ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ ಬನ್ನಿ ಸರ್. ಭಾರತೀಯ ಗಣಾಂಚೆ ಇಲಾಖೆಯಲ್ಲಿ ಸುಮಾರು
36 ವರ್ಷಗಳ ಸುದೀರ್ಘ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸಿಕೊಂಡು ಇದೀಗ ಅಂಚೆ ಇಲಾಖೆಗೆ ಕಿರುದಾರಿಯಲ್ಲಿ ಪ್ರವೇಶಿಸಿದವರು ಇಂದು ಅಂಚೆ ಇಲಾಖೆಯ ಹೆಬ್ಬಾಗಿಲಿನಿಂದ ಮನಸಂತೃಪ್ತವಾಗಿ ಇವತ್ತು ಸೇವೆಯನ್ನು ಸಲ್ಲಿಸಿಕೊಂಡು ಇದೀಗ ಪೌರ ಸಮ್ಮಾನವನ್ನು ಸ್ವೀಕರಿಸಿಕೊಂಡು ಇಲಾಖೆಯಿಂದ ನಿರ್ಗಮನದ ಹಾದಿಯಲ್ಲಿದ್ದಾರೆ ನೆಚ್ಚಿನ ಶೇಖರಣ್ಣವರು. ಸ್ನೇಹಿತರೆ, ನಮ್ಮ ಅಂಚೆ ಇಲಾಖೆ ಹಿಂದೊಂದು ದಿವಸ ಪತ್ರ ಬಟವಾಡೆಗೆ ಸೀಮಿತವಾಗಿತ್ತು. ಇಂದಿನ ಕಾಲ ಹಾಗಿಲ್ಲ. ಕೇಂದ್ರ ಸರ್ಕಾರವಿರಲಿ ಅಥವಾ ರಾಜ್ಯ ಸರ್ಕಾರವಿರಲಿ ಯಾವುದೇ ಫಲಾನುಭವಿಗಳ ಮೊತ್ತವನ್ನು ಕೊಡುವಂಥ ಸವಲತ್ತುಗಳನ್ನು ಅಂಚೆ ಮುಖೇನ ಇವತ್ತು ಕೇಂದ್ರ ಸರ್ಕಾರ ಮುಖ್ಯವಾಗಿ ಹಂಚ್ತಾ ಇದೆ. ಸ್ನೇಹಿತರೆ, ಅಂಚೆ ಇಲಾಖೆ ಇವತ್ತು ಪತ್ರ ಬಟವಾಡೆಗೆ ಮಾತ್ರ ಸೀಮಿತವಾಗಿಲ್ಲ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ವಿದ್ಯುನ್ಮಾನದ ಧಾವಂತದಲ್ಲಿ ಇಲಾಖೆ ಪತ್ರ ಬಟವಾಡೆಗೆ ಸೀಮಿತವಾಗಿರದೆ ಅನೇಕ ಸೇವೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಒಂದು ಮನೆಯಾಡು ಸೇವೆ ಇದೀಗ ಕುಂಠಿತವಾಗಿದ್ದರೂ ಕೂಡ ಅದರ ಬದಲಿಗೆ ಅವರ ಅಕೌಂಟಿಗೆ ಆ ಸವಲತ್ತುಗಳನ್ನು ಹಾಕುವಂಥ ವ್ಯವಸ್ಥೆ ಬಂದಿದೆ. ಆ ಸವಲತ್ತನ್ನು ಸೇವಿಂಗ್ಸ್ ಬ್ಯಾಂಕಿನಿಂದ ವಿಡ್ರಾವಲ್ ಮಾಡಿಕೊಂಡು ಅವರ ಮನೆ ಬಾಗಿಲಿಗೆ ತಲುಪಿಸುವಂಥ ವ್ಯವಸ್ಥೆ ಇದೀಗ ನಮ್ಮ ಭಾರತೀಯ ಅಂಚೆ ಇಲಾಖೆಯಿಂದ ನಡೀತಾ ಇದೆ. ವಿಮಾ ಕ್ಷೇತ್ರದಲ್ಲಿ ಇಡೀ ಭಾರತ ದೇಶದಲ್ಲಿ ನಮ್ಮ ಭಾರತೀಯ ಅಂಚೆ ಇಲಾಖೆ ಮುಂಚೂಣಿಯಲ್ಲಿದೆ. ಗ್ರಾಮೀಣ ಅಂಚೆ ನೌಕರರಿಗೋಸ್ಕರ ಗ್ರಾಮೀಣ ಅಂಚೆ ವಿಮಾ ಸೇವೆ ಇದೆ. ಹಾಗೆಯೇ ಅನೇಕ ಬ್ಯಾಂಕಿಂಗ್ ಸೇವೆ ಕೂಡ ನಮ್ಮಲ್ಲಿದೆ. ನಿಮಗೆ ಒಂದು SB ಬ್ಯಾಂಕಿನಿಂದ ಅಥವಾ ನಿಮ್ಮ ಬ್ಯಾಂಕಿಂಗಿನಲ್ಲಿ ಏನಾದರೂ ವಿಡ್ರಾವಲ್ ಬೇಕಿದ್ದರೆ, ಮನೆಯಲ್ಲಿ ಅಶಕ್ತರಿದ್ದರೆ ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಹೆಬ್ಬೆಟ್ಟನ್ನು ತಗೊಂಡು ಬಯೋಮೆಟ್ರಿಕ್ ತಗೊಂಡು ನಿಮಗೆ ವಿಡ್ರಾವಲ್ ಕೊಡುವಂಥ ವ್ಯವಸ್ಥೆಯು ಕೂಡ ಇತ್ತೀಚಿನ ದಿನಗಳಲ್ಲಿ ಭಾರತೀಯ ಅಂಚೆ ಇಲಾಖೆಯಲ್ಲಿದೆ. ಸ್ನೇಹಿತರೆ, ಅಂಚೆ ಇಲಾಖೆಯ ಯಾವುದೇ ಸೇವೆಗಳ ಬಗ್ಗೆ ನಮ್ಮಲ್ಲಿ ಪ್ರಚಾರ ಇಲ್ಲ, ಅದನ್ನು ಪ್ರಸ್ತುತಪಡಿಸುವ ಪರಿಸ್ಥಿತಿಯಲ್ಲಿ ಕೂಡ ಇಲ್ಲ. ಇಂದು ಭಾರತೀಯ ಅಂಚೆ ಇಲಾಖೆಯ ರಾಯಭಾರಿ ಯಾರಂತ ಹೇಳಿದ್ರೆ ನಮ್ಮ ಗ್ರಾಮೀಣ ಅಂಚೆ ವಿತರಕರು, ನಮ್ಮ ಶೇಖರಣಂತವರು. ಇಲಾಖೆಯಲ್ಲಿ ಯಾವ್ಯಾವ ವ್ಯವಸ್ಥೆಗಳು ನಮ್ಮಲ್ಲಿ ಇದೆ ಅನ್ನುವಂಥದ್ದನ್ನು ಜನರಿಗೆ ಮನಮುಟ್ಟುವಂತೆ ತಿಳಿಸುವಂಥ ಕಾಯಕವನ್ನು ನಮ್ಮ ಅಂಚೆಯಣ್ಣನವರು ಶೇಖರಣಂತವರು ಮಾಡ್ತಾ ಇದ್ದಾರೆ. ಪ್ರಾಯಶಃ ನಾನು ಕೂಡ ಒಂದು ನೌಕರ ಸಂಘದ ಒಂದು ಪದಾಧಿಕಾರಿಯಾಗಿದ್ದು ರಾಜ್ಯಾಧ್ಯಕ್ಷನಾಗಿದ್ದುಕೊಂಡು ಕೂಡ ಜೂನ್ 30ರಂದು ಕೂಡ ನಾನು ಇಲಾಖೆಯಿಂದ ನಿರ್ಗಮಿಸ್ತೇನೆ. 34 ವರ್ಷ 3 ತಿಂಗಳು 21 ದಿವಸವನ್ನು ಸೇವೆಯನ್ನು ಸಲ್ಲಿಸಿಕೊಂಡು ನಿನ್ನೆ ತಾನೇ ರಾಜ್ಯ ಮಟ್ಟದಲ್ಲಿ ತುಮಕೂರಿನಲ್ಲಿ ಬಹಳ ದೊಡ್ಡ ಮಟ್ಟದ ಒಂದು 3 ದಿನಗಳ ಅಭಿನಂದನಾ ಕಾರ್ಯಕ್ರಮವನ್ನು ಸ್ವೀಕರಿಸಿಕೊಂಡು ನಾನು ನಿನ್ನೆಷ್ಟೇ ಬಂದಿದ್ದೆ. ಗಿಲ್ಬರ್ಟ್ ಲೋಬೋ ನನ್ನ ಆತ್ಮೀಯ ಸ್ನೇಹಿತರು ಅವರು ಹೇಳಿದರು, ಶೇಖರಣ್ಣಗೆ ಎಲ್ಲ ಸನ್ಮಾನ ಉಂಟು ಬಂದಿದೆ. ಹಾಗಾಗಿ ಸ್ವಲ್ಪ ಅನಾರೋಗ್ಯ ಇದ್ದರೂ ಕೂಡ ಶೇಖರಣ್ಣನ 36 ವರ್ಷಗಳ ಚಿರಪರಿಚಿತವಿಕೆಯಿಂದ ಒಮ್ಮೆ ನನ್ನನ್ನು ಬಂದಿದ್ದರು. ಅದು ಈಗ ನೆನಪಾಗ್ತಾ ಇಲ್ಲ. ಒಂದು ಆರಕ್ಷಕ ಠಾಣೆಯ ಒಂದು ಮೆಟ್ಟಿಲು ಏರಿತ್ತು ಒಂದು ಕೇಸ್, ಏನೋ ನೆನಪು ಬರ್ತಾ ಇಲ್ಲ. ನನ್ನ ಹತ್ರ ಬಂದಿದ್ದರು. ಹಾಗಾಗಿ ಮಣಿಪಾಲ ಅಂಚೆ ಕಚೇರಿಯಲ್ಲಿ ಕರ್ತನಿಸುವಾಗ ತುಂಬ ಸೌಮ್ಯ ಸ್ವಭಾವದವರು, ಮುಖವನ್ನು ನೋಡೋ ಗೊತ್ತಾಗ್ತದೆ, ಒಂಥರ ಮುಗ್ಧತೆ ಅವರಲ್ಲಿ ಉಂಟು. ಹಾಗಾಗಿ ನಾನು ಒಂದು 3 ಇಂಥ ಕಾರ್ಯಕ್ರಮ ನೋಡಿದೆ. ಒಂದು ಹೆಸ್ಕೆತ್ತೂರು ಶಂಕರ್ ಶೆಟ್ಟಿ ಅಂತ ನಮ್ಮ ಜಯಪ್ರಕಾಶ್ ಶೆಟ್ಟಿ ಅವರ ಆತ್ಮೀಯರು, ಅವರಲ್ಲಿ ಕೂಡ ಸಾರ್ವಜನಿಕವಾಗಿ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದರು. ನಾನು ಹೋಗಿದ್ದೆ. ಜಯಪ್ರಕಾಶ್ ಶೆಟ್ಟಿ ಅವರು ಮಾನ್ಯ ಅಧ್ಯಕ್ಷರಾಗಿದ್ದರು. ಆ ನಂತರದಲ್ಲಿ ವೆಂಕಟೇಶ್ ಶೆಣೆ ಅಂತ ಬಾರ್ಕೂರಿನಲ್ಲಿ ಕಾರ್ಯಕ್ರಮ ಹೀಗೆ ಒಂದು ಸಭಾ ನಡೆದಿತ್ತು. ಆದರೆ ಇಂದು ನೋಡುವಾಗ ಹಿರೇಬೆಟ್ಟಿನ ಗ್ರಾಮಸ್ಥರು ಶೇಖರಣ್ಣನ ಅಭಿನಂದನಾ ಸಮಾರಂಭವನ್ನು ಇಷ್ಟೊಂದು ಕಿಕ್ಕಿರಿದ ಸಭಾಂಗಣದಲ್ಲಿ ಹಾಕಿರುವಂಥ ಎಲ್ಲ ಆಸನಗಳು ಭರ್ತಿಯಾಗಿದ್ದುಕೊಂಡು ಅಲ್ಲಿ ಜನಗಳು ನಿಂತುಕೊಂಡು ನೋಡುವಂಥ ಒಂದು ಸಮಾರಂಭ ಅಂತಿದ್ದರೆ ಶೇಖರಣ್ಣ ಎಂಥ ವ್ಯವಸ್ಥೆಯ ಸೇವೆಯನ್ನು ಜನಸಾಮಾನ್ಯರಿಗೆ ತಲುಪಿಸಿದ್ದಾರೆ ಅನ್ನೋದಕ್ಕೆ ಇದೆಲ್ಲೂ ಕೂಡ ನೀವು ಕಾರ್ಯಕ್ರಮವನ್ನು ದಾಖಲೀಕರಿಸಿಕೊಂಡು ಸಾಕ್ಷೀಕರಿಸಿಕೊಂಡಿದ್ದೀರಿ. ಇತ್ತೀಚೆಗೆ ಮಳೆ ಕಮ್ಮಿಯಾಗಿ ಮಳೆ ನೀರು ಕೊಯ್ಲು ಇತ್ತೀಚೆಗೆ ಆಗ್ತಾಯಿಲ್ಲ. ಆದರೆ ನಿಮ್ಮ ಹೃದಯದಲ್ಲಿ, ಮನದಳದಲ್ಲಿ, ಮನದಂಗಳದಲ್ಲಿ ಶೇಖರಣ್ಣನನ್ನು ಶೇಖರಿಸಿಕೊಂಡಿದ್ದೀರಿ ತಾವೆಲ್ಲರೂ ಕೂಡ. ಈ ನಿಟ್ಟಿನಲ್ಲಿ ಹೆಚ್ಚೇನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಮಹಂಗಳ ಊರಿನ ಎಲ್ಲ ಗಣ್ಯರನ್ನು ಸೇರಿಸಿಕೊಂಡು ಈ ಸಂಘಟಕರು ಅತ್ಯುತ್ತಮ ಕಾರ್ಯಕ್ರಮವನ್ನು ಅರ್ಪಿಸಿಕೊಂಡಿದ್ದೀರಿ. ಶೇಖರಣ್ಣ ಕೂಡ ತನ್ನನ್ನು ತಾನು ಸೇವೆಗೆ ಅರ್ಪಿಸಿಕೊಂಡು ತಾನು ಮೆಚ್ಚಿದ ಇಲಾಖೆಯನ್ನು ಮೆಚ್ಚಿಕೊಂಡು ಅಪ್ಪಿಕೊಂಡು ತನ್ನ ಬದುಕಿಗೊಂದು ಸಣ್ಣದಾದ ಕಟ್ಟಿಕೊಟ್ಟುಕೊಳ್ಳುವಂಥ ಅವಕಾಶವನ್ನು ಕೊಟ್ಟಿದೆ. ಸ್ನೇಹಿತರೆ, ಒಂದು ವಿಷಾದದ ಸಂಗತಿ ಅಂತ ಹೇಳಿದ್ರೆ, ಅನೇಕ ವಯೋವೃದ್ಧರಿಗೆ ಮಹಾಶಾಸನವನ್ನು, ಪೆನ್ಷನ್ ಹಣವನ್ನು ತಲುಪಿಸಿರುವಂಥ ಶೇಖರಣ್ಣನಿಗೆ ಇಂದು ಅವರು ಬರೀ ಕೈಯಲ್ಲಿ ಹೋಗುವಂಥ ಒಂದು ದಯನೀಯ ಪರಿಸ್ಥಿತಿ ನಮ್ಮ ಇಲಾಖೆಯಲ್ಲಿ ಇದೆ. ಈ ಒಂದು ಗ್ರಾಮೀಣ ಅಂಚೆ ನೌಕರರ ಪರಿಸ್ಥಿತಿಯಲ್ಲಿ ಅವರಿಗೆ ಯಾವುದೇ ಪೆನ್ಷನ್ ಬರೋದಿಲ್ಲ,
ನಾನು ಮೊನ್ನೆ ರಿಟೈರ್ಡ್ ಆದೆ, ನನಗೆ ಮರುದಿವಸ ಒಂದಿಷ್ಟು ಲಕ್ಷ ದುಡ್ಡು ಬಂತು. ಆದರೆ ಶೇಖರಣ್ಣನಿಗೆ ಬರೋದು ಪ್ರಾಯಶಃ ಒಂದು 2 ರಿಂದ 3 ಲಕ್ಷ ಮಾತ್ರ ಮೊತ್ತ. ಈ ಜೀವನದಲ್ಲಿ ಅವರಿಗೆ ಯಾವುದೇ ನಿವೃತ್ತಿ ವೇತನ ಇಲ್ಲ. ಏನೋ ಒಂದು ಒಳ್ಳೆಯ ಸೇವೆಯನ್ನು ಇಲಾಖೆ ಕೊಟ್ಟಿರುವುದರಿಂದ ಜನಮಾನಸದಲ್ಲಿ ಶೇಖರಣ್ಣನ ಅನ್ನಿಸಿಕೊಂಡು ಅವರಿಗೆ ನಿಮ್ಮ ಶ್ರೀರಕ್ಷೆಯವರಿಗೆ ಮುಂದಿನ ಬದುಕಿಗೆ, ವೃತ್ತಿ ಬದುಕಿಗೆ ಆಸರೆ ಅಂತ ಭಾವಿಸಿಕೊಂಡು ನಿಮ್ಮ ಶೇಖರಣ್ಣನ ವಿಶ್ರಾಂತ ಬದುಕು, ಸುಖ ಶಾಂತಿ ನೆಮ್ಮದಿಯಿಂದ. ಇಬ್ಬರು ಹೆಣ್ಮಕ್ಳಿದ್ದಾರೆ, ನನಗೂ ಕೂಡ ಒಬ್ಬಳು ಹೆಣ್ಮಗಳು, ಹಾಗೆ ಮುದ್ದೆನೇ 2 ಹೆಣ್ಮಕ್ಳಿದ್ದಾರೆ, ಮಡದಿದ್ದಾರೆ. ನಿಮ್ಮ ಸುಖ ಸಂಸಾರದಲ್ಲಿ ನೀವು ವಿಶ್ರಾಂತ ಜೀವನವನ್ನು ಸಾಗಿಸಿಕೊಂಡು ನೀವು ವೃತ್ತಿಯಿಂದ ಮಾತ್ರ ನೀವು ನಿರ್ಗಮಿಸಿದರೆ ಹೊರತು ನಿಮ್ಮ ಧಾರ್ಮಿಕ ಸೇವೆಯಿಂದ, ಸಾಮಾಜಿಕ ಸೇವೆಯಿಂದ ಖಂಡಿತ ನೀವು ವಿಮುಖರಾಗಿರಲಿಲ್ಲ, ವಿಶ್ರಾಂತಿಯನ್ನು ಪಡೆದಿಲ್ಲ. ಇನ್ನಷ್ಟು ನೀವು ಲವಲವಿಕೆಯಿಂದ ಇರಬೇಕಿದ್ದರೆ ಒಂದು ನಿಮಗೆ ನನ್ನ ಸಣ್ಣ ಕಿರಿಯ ಸಹೋದರನ ಹೇಳ್ತಿದ್ದೇನೆ, ಆರೋಗ್ಯ ಸಮಸ್ಯೆ ಇದ್ದರೆ ನೀವು ಆರೋಗ್ಯ ಸಮಸ್ಯೆ ಅಂತ ಎಣಿಸ್ಕೊಳ್ಬೇಡಿ. ಆ ಆರೋಗ್ಯ ಸಮಸ್ಯೆಗೆ ಮದ್ದು ಮಾಡಿಕೊಳ್ಳಿ. ಮದ್ದು ಆದಮೇಲೆ ನೀವು ಎಂಥ ಕಾಯಿಲೆಗೂ ಹೆದರಬೇಡಿ. ನೀವು ಕಾಯಿಲೆಯನ್ನು ಹೆದರಿಸಿ ಒದ್ದೋಡಿಸಿ, ಆಗ ಆಟೋಮೆಟಿಕ್ ಹೋಗ್ತದೆ. ನಾನು ಕೂಡ 2 ಸರ್ತಿ ಹಾರ್ಟ್ ಅಟ್ಯಾಕ್ ಆಗಿದೆ, ಕಿಡ್ನಿ ಸ್ಟೋನಿಂದ ನಾನು ಬಳಲ್ತಾ ಇದ್ದೆ. ಹಾಗಾಗಿ ಆ ಎಲ್ಲವನ್ನು ಮೆಟ್ಟಿ ನಿಂತು ಇವತ್ತು ವಿಶ್ರಾಂತಿ ಪಡೆದರೂ ಕೂಡ ಅತ್ಯಂತ ಲವಲವಿಕೆಯಿಂದ ಇದ್ದೇನೆ. ಮುಖ್ಯವಾಗಿ ನಾನು ಹೇಳ್ತಿರುವಂಥದ್ದು, ನಿಮ್ಮ ಸೇವೆಯಿಂದ ವಿಮುಕ್ತರಾಗಬೇಡಿ. ಸೇವೆಯನ್ನು ಸಲ್ಲಿಸುವಾಗ ಮೊಬೈಲನ್ನು ಆದಷ್ಟು ಕಡಿಮೆ ಬಳಕೆ ಮಾಡಿ. ಕೆಲವು ರೀತಿಯ ಊಟ ಮಾಡೋಗಲೂ ಮೊಬೈಲು, ಇದು ಮೊಬೈಲ್ ಈಗ ಅನಿವಾರ್ಯ. ಸರ್ ಹೇಳಿದಾಗೆ ಮೊದಲು ಒಂದು ಮ್ಯಾನ್ಯುವಲ್ ಆಗಿ ಮಾಡ್ತಿತ್ತು, ಈಗ ಒಂದು ಸಣ್ಣ ಮಟ್ಟದ ಮೊಬೈಲ್ನಲ್ಲಿ ಎಲ್ಲ ಕರ್ತವ್ಯ ನಿರ್ವಹಿಸಬೇಕು. ಸರ್ ಹೇಳ್ತಾರೆ, ನಿನ್ನೆ ಒಂದು ನಡೆದ ಘಟನೆ ಹೇಳಿದರೆ, ಈಗಿನ ಇಲಾಖೆ ಒತ್ತಡ ಏನಿದೆ, ನಿಮಗೊಂದು 100 ಪತ್ರ ಬಂದರೆ ಆವತ್ತು 100 ಸೊಸೈಟಿ ನೋಟಿಸನ್ನು ಡೆಲಿವರಿ ಮಾಡಲೇಬೇಕು, ವಾಪಸ್ ತರಲಿಕ್ಕಿಲ್ಲ. ಪೋಸ್ಟ್ ಮಾಸ್ಟರ್ ಭಾರತಿ ಮೇಡಮಲ್ಲಿ ದಬಾಯಿಸ್ತಾರೆ, ಬ್ರಾಂಚ್ ಪೋಸ್ಟ್ ಮಾಸ್ಟರ್ ದಬಾಯಿಸ್ತಾರೆ, ಇನ್ಸ್ಪೆಕ್ಟ್ರಿಂದ ಬರ್ತದೆ, ಯಾಕೆ ಆರ್ಟಿಕಲ್ ವಾಪಸ್ ತಂದಿರಿ. ಹಾಗಾಗಿ ಆ ಒತ್ತಡದಲ್ಲಿ ಒಂದು ಕಡೆಯಲ್ಲಿ ಒಂದು 6 ಲೆಟರ್ಗಳನ್ನು ತಪ್ಪು ಮಾಹಿತಿಯನ್ನು ರಿಮಾರ್ಕ್ ಹಾಕಿಕೊಂಡು ಡೆಲಿವರಿ ಮಾಡಿ ಇಟ್ಟುಕೊಂಡದ್ದಕ್ಕೆ ಅವರ ನೇರವಾಗಿ ಅಲ್ಲಿಗೆ ಮೇಲಾಧಿಕಾರಿಗೆ, ಮಿನಿಸ್ಟರಿಗೆ ಗೊತ್ತಾಗಿ ನಿನ್ನೆ ಆದೇಶ ಆಗಿದೆ, 6 ಜನ ಪೋಸ್ಟ್ಮ್ಯಾನ್ಗಳನ್ನು ಕರ್ತವ್ಯದಿಂದ ವಜಾ ಮಾಡಿ ಅನ್ನುವಂಥ ಆದೇಶ ಇಲಾಖೆಯಿಂದ, ಮಿನಿಸ್ಟ್ರಿಯಿಂದ ಬಂದುಬಿಟ್ಟಿದೆ. ಹಾಗಾಗಿ ಇಲಾಖೆ ಬಹಳ ಒತ್ತಡದಿಂದ ಅಂದರೆ ಉದ್ದೇಶ ಇಷ್ಟೇ, ಆ ಸೇವೆಯನ್ನು ಸಲ್ಲಿಸಬೇಕಂತ. ಆ ನಿಟ್ಟಿನಲ್ಲಿ ಶೇಖರಣ್ಣ ಉತ್ತಮ ಸೇವೆಯನ್ನು ಸಲ್ಲಿಸಿದ್ದಾರೆ ಅನ್ನೋದಕ್ಕೆ ನೀವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀರಿ. ಶೇಖರಣ್ಣ, ನಿಮ್ಮ ವೃತ್ತಿ ಬದುಕು ಇನ್ನಷ್ಟು ಉಜ್ವಲವಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ, ಶ್ರೀ ದೇವರು ನಿಮಗೆ ಆಯುರಾರೋಗ್ಯವನ್ನು ಕೊಡಲಿ ಅಂತ ಹಾರೈಸಿಕೊಂಡು, ಈ ಸಂದರ್ಭದಲ್ಲಿ ನನಗೆ 2 ಮಾತನಾಡಲು ಅವಕಾಶ ಕೊಟ್ಟಂಥ ಹಿರೇಬೆಟ್ಟು ಗ್ರಾಮಸ್ಥಿನ ಕಾರ್ಯಕರ್ತರಿಗೆ, ಎಲ್ಲ ಸಂಘಟಕರಿಗೆ, ಅದರಲ್ಲೂ ವಿಶೇಷವಾಗಿ ನನ್ನ ಸಹೋದ್ಯೋಗಿ ಮಿತ್ರರಾದ ಗಿಲ್ಬರ್ಟ್ ಲೋಬೋ ಅವರಿಗೆ ನಾನು ವಂದನೆಗಳನ್ನು, ಅಭಿವಂದನೆ ಸಲ್ಲಿಸಿಕೊಂಡು ನನ್ನ ಮಾತಿನಿಂದ ನಿರ್ಗಮಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ವೃತ್ತಿ ಪ್ರವೃತ್ತಿಯ ಬಗ್ಗೆ ಶುಭಾಶಂಸನೆ. ಇಲಾಖೆಯ ವಿಷಾದದ ವಿಚಾರ, ಆದರೂ ಕೂಡ ಆರೋಗ್ಯದ ವಿಚಾರದಲ್ಲಿ ಧೈರ್ಯದ ಮಾತುಗಳನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದೀರಿ. ತಮಗೆ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೆ ಶ್ರೀಯುತ ಸುರೇಶ್ ಅವರಿಗೆ. ಇನ್ನು ಗ್ರಾಮಸ್ಥರು ಯಾರಾದರೂ ವೇದಿಕೆಗೆ ಬರುವವರಿದ್ದರೆ ದಯವಿಟ್ಟು ಸಾಧ್ಯವಾದಷ್ಟು ಬೇಗ ಬರಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ ಅಂತ. ಬನ್ನಿ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮದ್ದದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷರ ಬಲದಿಂದ ಅವಲೋಧ ಕೇಡು ನೋಡಯ್ಯ, ನಮ್ಮ ಕೂಡಲ ಸಂಗನ ಶರಣರ ಅನುಭವದಿಂದ ಎನ್ನ ಭವದ ಕೇಡು ನೋಡಯ್ಯ ಎಂದು ಹೇಳುತ್ತಾ, ಮೊಟ್ಟ ಮೊದಲಿಗೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕರಾದಂಥ ಬಸವಣ್ಣನವರನ್ನು ಮನದಾಳದಲ್ಲಿ ಸ್ಮರಿಸುತ್ತಾ, ಆಸ್ಥಾನದ ಆರಾಧ್ಯ ದೇವರಾದಂಥ ಬಬ್ಬಸ್ವಾಮಿಯನ್ನು ಪಠಿಸುತ್ತಾ, ಇವತ್ತಿನ ನಮ್ಮ ಪ್ರೀತಿಯ ಶೇಖರ್ ಅಣ್ಣನವರ 36 ವರ್ಷದ ಸೇವೆಯ ವಯೋನಿವೃತ್ತಿ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಗಣ್ಯರಿಗೆ ಹಾಗೂ ಗ್ರಾಮಸ್ಥರಿಗೆ ನಮಸ್ಕಾರಗಳು. ನಮ್ಮ ಶೇಖರ್ ಅಣ್ಣನವರು ಅಂಚೆ ಇಲಾಖೆ ಸೇರಿದಾಗಿನಿಂದ ಇಲ್ಲಿಯವರೆಗೂ 36 ವರ್ಷ 6 ತಿಂಗಳು 21 ದಿನ ಇಲ್ಲಿವರೆಗೂ ನಿಸ್ವಾರ್ಥ ಸೇವೆಯನ್ನು ಕೊಟ್ಟಿದ್ದಾರೆ. ಅವರು ಕೊಟ್ಟಿದ್ದು ಅಂಚೆ ಇಲಾಖೆಗೆ ಪೋಸ್ಟ್ಮನ್ ಆಗಿ ಕೊಟ್ಟಿರಬಹುದು, ಆದರೆ ಅದರ ಜೊತೆಗೆ ಅವರು ತಂದೆಗೆ ಮಗನಾಗಿ, ಮಡದಿಗೆ ಹೆಂಡತನಾಗಿ, ಕುಟುಂಬಕ್ಕೆ ಒಬ್ಬ ಗಣ್ಯ ವ್ಯಕ್ತಿಯಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅಷ್ಟೇ ಅಲ್ಲದೆ ಅವರ ಒಂದು ಕಾರ್ಯವೈಖರಿಯ ಒಂದು ಆತ್ಮವಿಶ್ವಾಸವನ್ನು ನೋಡಿದರೆ, ನಾವು KV ಅವರು ಅವರ ಒಂದು ಪೋಸ್ಟ್ಮನ್ ಆಫೀಸಿಗೆ ಬಂದಾಗ ನಮಗೆ ಒಂದು ಹಿರೇಡಕ ಸೆಕ್ಷನಲ್ಲಿ ಯಾವ ಥರ ಕಚೇರಿ ಕೆಲಸ ಮಾಡಲಿಕ್ಕೆ
ಅವಕಾಶ ಉಂಟು. ಅಂಥ ಒಂದು ಅವಕಾಶವನ್ನು ನಮಗೆ ಚೇರ್ ಹಾಕಿ ಸ್ವಲ್ಪ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಹೀಗಾಗಿ ನಮ್ಮ ಹಿರಿಯಡಕ KB ವತಿಯಿಂದ ಅವರಿಗೆ ಧನ್ಯವಾದಗಳು. ಅದಲ್ಲದೆ ನಮ್ಮ ತಂತ್ರಜ್ಞಾನದಲ್ಲಿ ಒಂದು .com ಬಬಲ್ ಅಂತ ಬರ್ತದೆ. ಅಂದರೆ ಮಿತಿಮೀರಿ ತಂತ್ರಜ್ಞಾನ ಏರಿ ಸಡನ್ಲಿ ಕಡಿಮೆ ಆಗೋದು. ಅಂತಹ ತಂತ್ರಜ್ಞಾನ ಶೇಖರಣೆಂತಲ್ಲ, ಒಮ್ಮೆ ಆತ್ಮವಿಶ್ವಾಸ ಏರಿದರೆ ಅದು ಅವರು ಸಾಯೋವರೆಗೂ ಅದೇ ಆತ್ಮವಿಶ್ವಾಸ ಇಟ್ಟಿರುವಂಥ ವ್ಯಕ್ತಿ. ಆ ಆತ್ಮವಿಶ್ವಾಸವನ್ನು ನಾವು ಡೈಲಿ ನೋಡಿದ್ದೀವಿ. ಇನ್ನು ಅವರ ಉಳಿದಿರೋ ಜೀವನ ಅವರ ಇಚ್ಛೆ ಅಂತ ಇರಲಿ, ಅದೇ ಇಚ್ಛೆ ಅದು ದೇವರದ್ದಾಗಿರಲಿ ಎಂದು ಹೇಳುತ್ತಾ, ನಿಮ್ಮ ಪ್ರತಿ ದಿನದ ಒಂದು ಸೇವೆ ಭಾರತದ ಅಂಚೆ ಇಲಾಖೆಯಲ್ಲಿ GDP ಲೆಕ್ಕದಲ್ಲಿ ಕೊಟ್ಟಿದ್ದೀರಿ. ಅದರಿಂದ ವಿವಿಧ ದೇಶಗಳಿಗೆ ಹೇಗೆ ಗೌರವ ಉಂಟು, ಆ ನಿಮ್ಮ ಒಂದು ಸೇವೆಯಿಂದ ನನ್ನ ಭಾರತಕ್ಕೆ ಗರ್ಜನೆ ಇರಲಿ ಎಂದು ಹೇಳುತ್ತಾ ಈ ಅವಕಾಶವನ್ನು ಕೊಟ್ಟಂಥ ಹಿರೇಬೆಟ್ಟಿನ ಹೃದಯಗಳಿಗೆ ಧನ್ಯವಾದಗಳು. ಜೈ ಹಿಂದ್. ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನದಿಂದೆತ್ತ ಸಂಬಂಧವಯ್ಯ ಅನ್ನೋ ಹಾಗೆ ಶೇಖರಣ್ಣ ಮತ್ತು ಬಸವರಾಜ್ ಅವರ ಊರು ಬಲು ದೂರ, ಇಲಾಖೆಯೂ ಕೂಡ ಬೇರೆ ಬೇರೆ. ಆದರೆ ಈ ಭಾವನಾತ್ಮಕವಾದಂತಹ ಸಂಬಂಧ, ಈ ಬೆಸುಗೆ ಅನ್ನುವಂಥದ್ದು ಕರ್ತವ್ಯ ಪ್ರಜ್ಞೆಯೊಂದಿಗೆ ಮೇಲೈಸಿದಾಗ ಬಹುಶಃ ಶೇಖರಣ ಏನು ಅನ್ನುವುದು ಪರವೂರಿನವರಿಗಾದಂತಹ ಇವರಿಗೆ ಬಸವರಾಜ್ ಅವರಿಗೆ ಗೊತ್ತಾಗಿದೆ. ಬಸವಣ್ಣನ ವಚನದೊಂದಿಗೆ ಅವರನ್ನು ಈ ಸಂದರ್ಭದಲ್ಲಿ ಅಭಿನಯಿಸಿದ್ದಾರೆ. ದೇವರು ತಮಗೂ ಹಾಗೂ ಶೇಖರಣ್ಣ ಮತ್ತು ಇಲ್ಲಿ ಸೇರಿದಂಥ ಎಲ್ಲರಿಗೂ ಕೂಡ ಸನ್ಮಾನವನ್ನುಂಟು ಮಾಡಲಿ ಅನ್ನುವಂಥ ಪ್ರಾರ್ಥನೆಯೊಂದಿಗೆ ಇನ್ನು ಮುಂದೆ ನಿಮ್ಮೆಲ್ಲರ ಪ್ರೀತಿಯಿಂದ ಅಭಿನಂದನೆಗಳನ್ನು ಸ್ವೀಕರಿಸಿದಂತಹ ಶ್ರೀಯುತ ಶೇಖರಣ್ಣ ಇವರು ತಮ್ಮ ಅನಿಸಿಕೆಗಳನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲು ತಮಗೆ ಪ್ರೀತಿಯಿಂದ ಮತ್ತು ಭಕ್ತಿಯಿಂದ ಧ್ವನಿವರ್ಧಕದತ್ತ ಆಹ್ವಾನಿಸ್ತಾ ಇದ್ದೇವೆ. ಬಲಿ ಶೇಖರಣ್ಣ ಬಲಿ. ಮುಗ್ಧ ಹೃದಯ, ಭಾವನಾತ್ಮಕವಾದಂತಹ ಸನ್ನಿವೇಶ ಬೇರೆ. ಬಹುಶಃ ಈ ಸಂದರ್ಭದಲ್ಲಿ ಇಲಾಖೆಯಿಂದ ನಿವೃತ್ತಿ ಆದರೂ ಕೂಡ ಭಗವಂತನ ಸೇವೆ ಅನ್ನುವ ಪ್ರವೃತ್ತಿಯಲ್ಲಿ ಮುಂದುವರಿಯುವಂತಹ ಒಂದು ಜೀವ. ಇಂತಹ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಬೇಕಾದ್ರೆ ಸ್ವಲ್ಪ ಭಾವನಾತ್ಮಕವಾದಂತಹ ಧೈರ್ಯವೂ ಕೂಡ ಬೇಕಾಗ್ತದೆ. ಈಗ ಈ ಒಂದು ಮುಗ್ಧ ಜೀವ ಬಹುಶಃ ಈ ನುಡಿಗಲ್ಲನ್ನು ಬಿತ್ತರಿಸುವುದರಲ್ಲಿ ಮನಸ್ಸಿನಲ್ಲಿ ಏಕೋ ಒಂದು ರೀತಿಯ ಬೇಸರವೋ ಅಥವಾ ನಾನು ಇನ್ನು ಮನೆಗಳ ಸಂಪರ್ಕದಿಂದ ದೂರ ಆಗ್ತೇನೆ ಅನ್ನುವಂತಹ ಒಂದು ಭಾವನೆ ಕೂಡ ಇರಬಹುದು. ಇರಲಿ, ಭಗವಂತನ ಅನುಗ್ರಹ ಸೇರಿದಂಥ ಎಲ್ಲ ಹಿರಿಯರ ಆಶೀರ್ವಾದ ಖಂಡಿತ ತಮಗೆ ಇದೆ, ಸಹಕಾರವೂ ಕೂಡ ಇದೆ ಅಂತ ಹೇಳಿ ಭಾವಿಸ್ತದ. ಎಲ್ಲರ ಪರವಾಗಿ ತಮಗೆ ಮತ್ತೊಮ್ಮೆ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳನ್ನು ಕರಗಳನ್ನು ಮುಗಿಸುತ್ತಾ ಕುಳಿತಲ್ಲಿಂದ ತಾವೆಲ್ಲರೂ ಕೂಡ ಎದ್ದು ನಿಂತು ನಮ್ಮ ಶೇಖರಣ್ಣನವರಿಗೆ ಜೋರಾದ ಕೈ ಚಾಪಾಳಿಯೊಂದಿಗೆ ಮತ್ತೊಮ್ಮೆ ಅಭಿನಂದಿಸುವಂಥ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶೇಖರಣ್ಣನ ಅಭಿಮಾನಿಗಳೆಲ್ಲರಿಗೂ ಕೂಡ ಧನ್ಯವಾದಗಳು. ಇನ್ನು ಕಾರ್ಯಕ್ರಮದ ಮುಂದಿನ ಹಂತ ಅಧ್ಯಕ್ಷೀಯ ಭಾಷಣ ಹಿರೇಬೆಟ್ಟು ಶ್ರೀ ಶಿವಪ್ರಸಾದ್ ಹೆಗಡೆಯವರು ಅಧ್ಯಕ್ಷೀಯ ಭಾಷಣವನ್ನು ನಿರ್ವಹಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ತಮಗೆ ಆತ್ಮೀಯ ಸ್ವಾಗತ. ಇವರ 36 ವರ್ಷದ ಸೇವೆಗೆ ಊರವರ ಅಭಿನಂದನಾ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಗೌರವಾನ್ವಿತರಾದ ಅಂಚೆ ಇಲಾಖೆಯ ಅಧಿಕಾರಿಯಾದ ಸತೀಶ್ ಅವರೇ, ಶ್ರೀಯುತ ನಾರಾಯಣ ಪೂಜಾರಿಯವರೇ, ಇಂದು ಸನ್ಮಾನಗೊಂಡಂಥ ಶ್ರೀಯುತ ಶೇಖರ್ ಶೆಟ್ಟಿಯವರೇ, ಪುರೋಹಿತರಾದ ಶ್ರೀಕಾಂತ್ ಭಟ್ರೆ, ಮಿತ್ರರಾದ ಕೃಷ್ಣ ಪ್ರಸಾದ್ ಶೆಟ್ಟಿಯವರೇ, ಹಿರಿಯರಾದ ರಮಾನಂದ ಹೆಗಡೆಯವರೇ, ಹಾಗೆ ಮಿತ್ರರಾದ ಗುರುದಾಸ್ ಭಂಡಾರಿಯವರೇ ಹಾಗೂ ಉಡುಪಿ ಹಾಗೂ ಮಣಿಪಾಲದಿಂದ ಬಂದ ಅಂಚೆ ಇಲಾಖೆಯ ಗೌರವಾನ್ವಿತ ಅಧಿಕಾರಿಗಳೇ ಹಾಗೂ ವೇದಿಕೆಯಲ್ಲಿ ಮುಂಭಾಗದಲ್ಲಿರುವ ಹಿರೇಬೆಟ್ಟಿನ ಸಮಸ್ತ ನಾಗರಿಕ ಬಂಧುಗಳೇ, ಬಹುಶಃ 36 ವರ್ಷದ ಹಿಂದೆ ಶೇಖರಣ್ಣ ಪೋಸ್ಟಲ್ ಬ್ಯಾಗಿಗೆ ಕೈ ಕೊಡುವ ಹೊತ್ತಿನಲ್ಲಿ ನಮ್ಮ ಊರು 80% ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿತ್ತು. ಸುಮಾರು
ಆ ಸಂದರ್ಭದಲ್ಲಿ ದೂರದ ನೂಜಿಯಿಂದ ಹಾಗೆ ದೇಸ್ಬೈಲು ಹಾಗೆ ಅಗ್ರಬೈಲು ವಾಂಕಡೆ ಭಟ್ರಕೋಡಿ ಹಿರೇಬೆಟ್ಟು ಕಂಚಿನಬೈಲು ಇದಿಷ್ಟು ಏರಿಯಾವನ್ನು ಅಂದಾಜು ಸುಮಾರು 20 ವರ್ಷಗಳ ಕಾಲ ಕಾಲ್ನಡಿಗೆಯಲ್ಲಿ ನಡೆದು ಪ್ರಾಮಾಣಿಕವಾಗಿ ನಿಸ್ವಾರ್ಥವಾಗಿ ಅಂಚೆಯ ಬಟವಾಡೆಯನ್ನು ಮಾಡಿದಂಥ ಒಬ್ಬ ಮಹಾನ್ ವ್ಯಕ್ತಿ. ತನ್ನ ಸಂಸಾರದ ಅನೇಕ ನೋವುಗಳನ್ನು ತನ್ನ ಮನಸ್ಸಿನಲ್ಲಿಟ್ಟು ಲವಶೇಷದಷ್ಟು ಇನ್ನೊಬ್ಬರಿಗೆ ತಿಳಿಯದ ಹಾಗೆ ಸದಾ ನಗುಮುಖದಿಂದ ತನ್ನ ಸೇವೆಯನ್ನು ಮಾಡಿದಂಥ ಮಹಾನ್ ವ್ಯಕ್ತಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಹಾಗೆ ಬಹುಶಃ ಇನ್ನೊಂದು ವಿಚಾರ ಹೇಳಲಿಕ್ಕೆ ಹೇಳ್ತೇನೆ. ನಮ್ಮ ಊರಿನಲ್ಲಿ ಯಾವುದೇ ಸಮಾರಂಭಗಳು ಮದುವೆಗಳು ಇದ್ದರೂ ಇವರಿಂದ ಸುಮಾರು ಅಂಚೆ ಇಲಾಖೆಗೆ ನಷ್ಟ ಆಗ್ತಿತ್ತು. 200-300 ಕಾಗದಗಳನ್ನು ಯಾರು ಆವಾಗ ಶೇಖರಣನ ಹತ್ರ ಕೊಡುವ, ಶೇಖರಣನ ಹತ್ರ ಕೊಟ್ಟರೆ ಅದು ಮನೆಗೆ ತಲುಪ್ತಾ ಇತ್ತು ವಿದೌಟ್ ಸ್ಟ್ಯಾಂಪ್. ಅಂಥ ಒಂದು ಮನೋಭಾವದವರು ಶೇಖರಣ್ಣನವರು. ಹಾಗೆ ಅವರ ಸೇವೆಯ ಬಗ್ಗೆ ಹೇಳಲಿಕ್ಕೆ ಸುಮಾರಿದೆ. ಇಂಥ ಒಂದು ಪ್ರಾಮಾಣಿಕ ವ್ಯಕ್ತಿಯನ್ನು ನಾವು ತುಂಬ ಗೌರವದಿಂದ ಸನ್ಮಾನ ಪಡಲಿಕ್ಕೆ ತುಂಬ ಸಂತೋಷವಾಗ್ತಿದೆ. ಹಾಗೆ ಅವರ ಮುಂದಿನ ಜೀವನ ಹಾಗೂ ಒಳ್ಳೆಯ ರೀತಿ ಮತ್ತೊಂದು ಆ ದುರ್ಗಾದೇವಿ 25 ವರ್ಷದಿಂದ ಹಿಂದೆ ಆ ದುರ್ಗಾದೇವಿಯ ದೇವಸ್ಥಾನವನ್ನು ಜೀರ್ಣೋದ್ಧಾರಗೊಳಿಸುವ ಸಂದರ್ಭದಲ್ಲಿ ರಾತ್ರಿ ಒಂದು 80ರಿಂದ 100 ಮಂದಿ ಯುವಕರು ಶ್ರಮದಾನ ಮಾಡುವಂಥ ಒಂದು ಕಾರ್ಯಕ್ರಮ ನಡೆದಿತ್ತು. ನನಗೆ ಇನ್ನೂ ನೆನಪಿದೆ. 3ನೇ ದಿನದಂದು ರಾತ್ರಿ ಸುಮಾರು 11:30 ಗಂಟೆಗೆ ಈ 80 ಮಂದಿಗೆ ಬೇಕಾಗುವಷ್ಟು ಚಿತ್ರಾನ್ನ ಮತ್ತು ಚಹಾವನ್ನು ಶೇಖರಣನ ಮನೆಯಿಂದ ತಂದಿಟ್ಟರು. ಯಾರೂ ಎಕ್ಸ್ಪೆಕ್ಟ್ ಮಾಡದ ಒಂದು ಸಂಗತಿ. ಅಂದರೆ ತನ್ನ ಊರಿನಲ್ಲಿ ಆಗುವ ಎಲ್ಲ ಕಾರ್ಯಕ್ರಮಗಳಿಗೆ ತನ್ನಿಂದಾದ ಸಹಾಯವನ್ನು ನೀಡುವಂಥ ಒಂದು ಮಹಾನ್ ವ್ಯಕ್ತಿತ್ವ ಶೇಖರಣನಲ್ಲಿತ್ತು. ಅಂಥ ಒಂದು ಶೇಖರಣನನ್ನು ನಾವು ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ನಮ್ಮ ಕಿಂಚಿತ್ ಗೌರವವನ್ನು ನೀಡುವಲ್ಲಿ ಹಿರೇಬೆಟ್ಟಿನ ಜನತೆ ಒಂದು ಉತ್ತಮ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಈಗ ತಾನೇ ಅಧಿಕಾರಿಗಳು ಹೇಳಿದರು ಇದು 3ನೇ ಕಾರ್ಯಕ್ರಮ ಅಂತ. ನಮ್ಮ ಹಿರೇಬೆಟ್ಟಿನ ಒಂದು ಪರಂಪರೆ ಇದೆ. ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡಿದವರನ್ನು ಒಳ್ಳೆಯ ರೀತಿಯಿಂದ ಗುರುತಿಸುವ ಪರಂಪರೆ ಹಿಂದಿನಿಂದಲೂ ಇಂದಿನವರೆಗೆ ಅದು ಸಾಗುತ್ತಲೇ ಇದೆ. ಇನ್ನು ಮುಂದಿನ ಪೀಳಿಗೆಗೂ ಇದೇ ರೀತಿಯ ಹವ್ಯಾಸವನ್ನು ಯುವಕರು ಬೆಳೆಸಿಕೊಳ್ಳಲಿ ಎಂದು ಹಾರೈಸ್ತಾ, ಶೇಖರಣನ ಬದುಕು ಬಂಗಾರವಾಗಲಿ ಎಂದು ಹಾರೈಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಶೇಖರಣ್ಣನವರ ವೃತ್ತಿ ಜೀವನದ ಅಂದಿನ ಸ್ಥಿತಿ, ಪರಿಸ್ಥಿತಿ ಮತ್ತು ವಾಸ್ತವಾಂಶಗಳನ್ನು, ಹಾಗೆಯೇ ಧಾರ್ಮಿಕ ಸೇವೆ ಅನ್ನುವಂತಹ ಪ್ರವೃತ್ತಿಯೊಂದಿಗಿನ ಭಾವನಾತ್ಮಕ ಸಂಬಂಧವನ್ನು ಈ ಸಂದರ್ಭದಲ್ಲಿ ಅಧ್ಯಕ್ಷೀಯ ಭಾಷಣದಲ್ಲಿ ಸಂಕ್ಷಿಪ್ತವಾಗಿ ಅರ್ಥವಾಗುವ ರೀತಿಯಲ್ಲಿ ಮೇಲಿಸಿದ್ದೀರಿ. ತಮಗೆ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಇಂದಿನ ಸಭಾಧ್ಯಕ್ಷರಾಗಿರುವಂಥ ಶ್ರೀಯುತ ಹಿರೇಬೆಟ್ಟು ಶಿವಪ್ರಸಾದ್ ಹೆಗಡೆಯವರಿಗೆ. ಇನ್ನು ಕಾರ್ಯಕ್ರಮದ ಮುಂದಿನ ಹಂತ ಯಶಸ್ಸು ಕಾಣೋದಲ್ಲಿ ತಾವೆಲ್ಲರೂ ಕೂಡ ಸಹಭಾಗಿಯಾಗಿದ್ದೀರಿ. ಆದರೆ ಉಪಕಾರ ಸ್ಮರಣೆ ಅನ್ನುವಂಥದ್ದು ಕೂಡ ಅಷ್ಟೇ ಮುಖ್ಯ ಅನ್ನುವ ರೀತಿಯಲ್ಲಿ ಕಾರ್ಯಕ್ರಮದ ಯಶಸ್ಸಿನವಾದ ಸರ್ವರ ಸಹಕಾರ ಅನ್ನುವುದನ್ನಿರುವಾದ ವಾದ ವಿವಾದವಲ್ಲ, ಇದು ಹೃದಯಂತರಾಳದ ಧನ್ಯವಾದ ಅನ್ನುತ್ತಾ ಧನ್ಯವಾದ ಸಮರ್ಪಣೆಗೆ ಶ್ರೀಯುತ ವಸಂತ್ ಶೆಟ್ಟಿಯವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಇಂದಿನ ಈ ಶೇಖರಣ್ಣನ ಅಭಿನಂದನಾ ಕಾರ್ಯಕ್ರಮದ ಅಧ್ಯಕ್ಷಸ್ಥಾನವನ್ನು ವಹಿಸಿಕೊಂಡಿರುವಂಥ ನಮ್ಮ ಊರಿನವರ ಶಿವಪ್ರಸಾದ್ ಹೆಗಡೆಯವರಿಗೆ ಸಮಸ್ತ ಹಿರೇಬೆಟ್ಟು ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಅಂಚೆ ಮುಖ್ಯ ಅತಿಥಿಗಳಿಗೆ ಆಗಮಿಸಿರುವಂಥ ಶ್ರೀ ಹರೀಶ್ ಸಹಾಯಕ ಅಂಚೆ ಅಧೀಕ್ಷಕರು, ಇವರಿಗೂ ನಮ್ಮ ಸಮಸ್ತ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳು. ಶ್ರೀಯುತ ಕೃಷ್ಣಪ್ಪ ಶೆಟ್ಟಿ ಅವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರಿಗೂ ನಮ್ಮ ಊರಿನ ಸಮಸ್ತ ಗ್ರಾಮಸ್ಥರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಿದ್ದೀನಿ. ಶ್ರೀ ರಮಾನಂದ್ ಹೆಗಡೆಯವರು ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ನಮ್ಮ ಸಮಸ್ತ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳು. ಶ್ರೀ ಗುರುದಾಸ್ ಭಂಡಾರಿ ಅವರು
ನಮ್ಮ ವೇದಿಕೆಯಲ್ಲಿ ಉಪಸ್ಥಿತಿದ್ದಾರೆ. ಅವರಿಗೂ ಸಮಸ್ತ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಶ್ರೀ ನಾರಾಯಣ್ ಪೂಜಾರಿ ಅವರು, ಚಿಕ್ಕಿ ಜನರಲ್ ಸ್ಟೋರ್, ಇವರು ಈ ವೇದಿಕೆಯಲ್ಲಿ ಉಪಸ್ಥಿತಿದ್ದಾರೆ. ಅವರಿಗೂ ಸಮಸ್ತ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಅಂತೆಯೇ ಇವತ್ತಿನ ಈ ಅಭಿನಂದನಾ ಶ್ರೀಧರ್ ಭಟ್ ಇವರು ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಮಸ್ತ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಅಂತೆಯೇ ಇಂದಿನ ಈ ಅಭಿನಂದನಾ ಕಾರ್ಯಕ್ರಮದಲ್ಲಿ ನಮ್ಮ ಅಭಿನಂದನೆ ಸ್ವೀಕರಿಸಿದಂಥ ಶ್ರೀ ಶೇಖರ್ ಶೆಟ್ಟಿ ದಂಪತಿಗಳಿಗೂ ಸಮಸ್ತ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಶ್ರೀ ಪ್ರವೀಣ್ ಪೂಜಾರಿ ಅವರು ಇವತ್ತು ನಮ್ಮೊಟ್ಟಿಗೆ ಉಪಸ್ಥಿತರಿರಬೇಕಿತ್ತು, ಅನಿವಾರ್ಯ ಕಾರ್ಯಗಳಿಂದ ಅವರು ನಮ್ಮೊಂದಿಗಿಲ್ಲ. ಅವರಿಗೂ ಸಮಸ್ತ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಅಂತೆ ಶೇಖರನ ಕುಟುಂಬಸ್ಥರು ಇಲ್ಲಿ ಉಪಸ್ಥಿತಿದ್ದಾರೆ. ಅವರಿಗೂ ಸಮಸ್ತ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳು. ಅಂಚೆ ಇಲಾಖೆಯ ಸಿಬ್ಬಂದಿಗಳು, ಅಧಿಕಾರಿ ವರ್ಗದವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಸಮಸ್ತ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳು. ಅಂತೆ ವಿದ್ಯುತ್ ಇಲಾಖೆಯ ಸಿಬ್ಬಂದಿಗಳು ನಮ್ಮೊಂದಿಗಿದ್ದಾರೆ. ಅವರಿಗೂ ನಮ್ಮ ಸಮಸ್ತ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಇಂದಿನ ಈ ಅಭಿನಂದನಾ ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ನಡೆಸಿಕೊಳ್ಳಲು ಈ ವೇದಿಕೆಯನ್ನು, ಈ ಸಭಾಂಗಣವನ್ನು ನಮಗೆ ಅನುವು ಮಾಡಿಕೊಟ್ಟ ಶ್ರೀ ನಾರಾಯಣ್ ಪೂಜಾರಿ ಅವರಿಗೂ ಸಮಸ್ತ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳು. ಅಂಚೆ ಛಾಯಾಗ್ರಹವನ್ನು ನಡೆಸಿದಂಥ ಶ್ರೀ ಶಶಿ ಮತ್ತು ಶೈಲೇಶ್ ಅವರಿಗೂ ಸಮಸ್ತ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳು. ಅಂತೆ ನಮ್ಮ ಸಮಸ್ತ ಗ್ರಾಮಸ್ಥರು, ಈ ಊರಿನ ಸರ್ವರು ಇಲ್ಲಿ ನೆರೆದಿದ್ದೀರಿ. ನಿಮ್ಮೆಲ್ಲರಿಗೂ ಸಮಸ್ತ ಗ್ರಾಮಸ್ಥರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಿದ್ದೀನಿ. ಅಂತೆ ಇವತ್ತು ಈ ಕಾರ್ಯಕ್ರಮ ನಡೆಸಿಕೊಟ್ಟ ಶ್ರೀ ದಿನೇಶ್ ಅವರಿಗೂ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳು. ಅಂತೆ ಈ ಅಭಿನಂದನಾ ಕಾರ್ಯಕ್ರಮಕ್ಕೆ ತುಂಬ ಶ್ರಮಿಸಿದ ಸತೀಶ್, ಅಜಿತ್, ಗಿಲ್ಬರ್ಟ್ ಲೋಬೋ ಇವರಿಗೂ ನಮ್ಮ ಸಮಸ್ತ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಧ್ವನಿವರ್ಧಕವನ್ನು ಒದಗಿಸಿಕೊಟ್ಟ ವಾಸುದೇವ್ ಅವರಿಗೂ ಸಮಸ್ತ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರಿಗೂ